ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರು ವಾಕ್ಯ ಮುಕ್ತಿ ಮೂಲ ಗುರುಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ಸದ್ಗುರು ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂತಹ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವಾಗ ನಿಜಗುಂಡ್ರು ಬರೆದಂಥ ಕೈವಲ್ಯ ಪದ್ಧತಿ ಒಳಗೆ ಶಿವಕಾರುಣ್ಯ ಸ್ಥಳವನ್ನು ನಾವು ನೋಡ್ತಾ ಇದ್ದೀವಿ. 22ನೆಯ ಪದದ ಒಂದು ಕೊನೆಯ ವಿಚಾರಗಳನ್ನು ನೋಡಬೇಕಾಗ್ತದೆ. ಬಹಳಷ್ಟು ಅದ್ಭುತವಾಗಿ ಅವ್ರು ಹೇಳ್ತಾರೆ. ಭಕ್ತನಾದಂಥವ ತನ್ನ ಬಗ್ಗೆ ಎಲ್ಲ ಹೇಳ್ಕೊಳ್ತಾನೆ. ನನ್ನ ಬಲ್ಲಿಂಥ ಅವಗುಣಗಳು ಅದಾವ, ದುರ್ಗುಣಗಳು ಅದಾವ, ನಾನಾ ಜನ್ಮಗಳನ್ನು ಎತ್ತಿ ಬಂದಿದ್ದೀನಿ, ಕಷ್ಟವನ್ನು ಅನುಭವಿಸಿದ್ದೀನಿ, ನೀನು ನನ್ನನ್ನು ಪಾರು ಮಾಡು ಅಂತ ಎಲ್ಲ ಕೇಳ್ತಾ ಇದ್ದಾನೆ. ಭಗವಂತ ಸುಮ್ಮನೆ ಕುಂತು ಕೇಳ್ತಾ ಇದ್ದಾನೆ. ಕೊನೆಗೆ ಇಷ್ಟು ಹೇಳ್ತಾ ಇದ್ದೀನಿ, ನಿನ್ನ ಕರುಣೆ ಬರ್ತಾ ಇಲ್ಲಲ್ಲಪ್ಪ, ನಿನ್ನ ಕೃಪೆ ಮಾಡಿದಾಗ ನಾನು ಉದ್ಧಾರ ಆಗ್ತೇನೆ. ನೀನು ಸುಮ್ಮನೆ ಕೂತ್ಕೊಂಡ್ರೆ ನಾನು ಹೆಂಗೆ ಇದು ಮಾಡಲಿ? ಈ ಜನ್ಮ ನೀ ಸುಮ್ಮನೆ ಕೂತ್ಕೊಂಡ್ರೆ ಈ ಜನ್ಮನೇ ವ್ಯರ್ಥಾಗಿ ಹೋಗ್ಬಿಡ್ತದೆ ನನಗೆ. ಅದಕ್ಕೆ ನೀ ಬೇಗ ನನ್ನ ಕರುಣೆ ಮಾಡು ಅಂತ ಕೇಳಿದ್ರು ಕೂಡ ಏನು ಹೇಳದೇ ಇದ್ದಾಗ, ಹೌದು ನನ್ನ ಬಲ್ಲಿ ಸದ್ಗುಣಗಳು ಅದಾವ, ಸದ್ಗುಣಗಳು ನಿನ್ನ ಹತ್ರ ಇದ್ದಾಗ ಮಾತ್ರ ನಾನು ಕೃಪೆ ಮಾಡೋಕ್ಕಾಗ್ತದಂತ ನೀನು ಏನಾದರೂ ಅನ್ನುವೇ ಆದ್ರೆ, ನಿನ್ನ ಬಲ್ಲಿ ಕೂಡ ಎಷ್ಟೋ ದುರ್ಗುಣಗಳು ಅದಾವಲ್ಲ, ನಾನು ಹೇಳ್ತೀನಿ ಕೇಳು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಶಿಷ್ಯ. ಪರಮಾತ್ಮನ ಗುಣದೋಷಗಳನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಈಗ 22ನೆಯ ಒಂದು ಪದದಲ್ಲಿ ಹೇಳ್ತಾರೆ, ನಿನ್ನೊಳಾವ ಸುಗುಣವಿಹುದು ವಿಚಾರಿಸಿ ನೋಡದೆ ಎನ್ನೊಳ ಅರಸುವೆ ಲೇಸುಗಳನ್ನೇಕೆ ದೇವ. ನೋಡ್ರಿ, ಯಾಕಂದ್ರೆ ನಿನ್ನೊಳ ಆವ ಸುಗುಣವಿಹುದು ವಿಚಾರಿಸಿ ನೋಡದೆ ಎನ್ನೊಳ ಅರಸುವೆ ಲೇಸುಗಳನ್ನೇಕೆ ದೇವ ಅಂತ ಕೇಳ್ತಾ ಇದ್ದಾನ ಶಿಷ್ಯ. ಹಿಂದೆ ಕೆಲವು ವಿಚಾರಗಳು ಬಂದಿದ್ದಾವೆ. ಯಾಕಂದ್ರೆ ದುರ್ವಾಸ ಋಷಿಗಳು ಅಲ್ಲಿ 60,000 ಶಿಷ್ಯರೊಡನೆ ಬಂದಾಗ ಪಾಂಡವರಿದ್ದಲ್ಲಿಗೆ ಬಂದಲ್ಲ, ಆ ವಿಚಾರಗಳನ್ನು ನಿನ್ನೆ ನೋಡಿದ್ದಾಗ್ಯದ. ಮತ್ತು ಇಲ್ಲಿ ಕೂಡ ಏನು ಹೇಳಿದರು ಅಂತಂದ್ರೆ, ಈಗ 2ನೇ ನುಡಿಯಲ್ಲಿ ಕೂಡ ಹೇಳಿದಾರ, ನುತ ಧರ್ಮ ರಾಜ ನಿರಿದೆ ಮುಮ್ಮನೆ ಹಿಂದೆ ಶ್ರುತಿತತಿಯನ್ನು ಶುನಿ ಎನಿಸಿ ನಡೆಸಿದೆ, ಕೃತ ಪೂಜೆ ಎಳಿದೆ ದಕ್ಷಿಣ ಋಷಿಯರುಗಳ ಕುಲಸತಿಯರೆಲ್ಲರನ್ನೂ ಸೈತಿರದೆ ಲಜ್ಜಿಸಿದೆ ಅನ್ನುವಂಥದ್ದು ನಿನ್ನೆ ದಕ್ಷ ಬ್ರಹ್ಮಂದು ಪಾರ್ವತಿ ಅಲ್ಲಿ ಸತಿ ಆ ಒಂದು ಯಜ್ಞಕುಂಡದಲ್ಲಿ ಆರಿ ಬಿದ್ದು ಸತ್ತಂಥದ್ದು. ಆಮೇಲೆ ಪರಮಾತ್ಮನ ಒಂದು ಜಟೆಯಿಂದ ವೀರಭದ್ರ ಹುಟ್ಟಿ ಬಂದು ಅದು ಯಜ್ಞವನ್ನೆಲ್ಲ ನಾಶ ಮಾಡಿ ಅಲ್ಲಿ ನಾನಾ ರೀತಿಯಿಂದ ಕಷ್ಟಕ್ಕೆ ಒಳಪಡಿಸಿದಂಥದ್ದಾಯಿತು. ಈಗ ಇನ್ನೂ ಒಂದು ವಿಚಾರವನ್ನು ಭಾಳ ಅದ್ಭುತವಾಗಿ ಹೇಳ್ತಾರೆ. ಏನು ಹೇಳ್ತಾರೆ, ಅದಕ್ಕೆ ಒಂದು ನೆವ ನನ್ನನ್ನು ಕರೀಲಿಲ್ಲ ಅನ್ನುವಂಥ ಒಂದು ನೆವದಲ್ಲಿಂದ ಇಷ್ಟೆಲ್ಲ ನಡೆದೋಯ್ತಲ್ಲ, ಮತ್ತು ನಿನ್ನ ಬಲ್ಲಿ ಯಾವ ಸುಗುಣ ಅದಾವಂತ ತಿಳ್ಕೊಳ್ಳಪ್ಪ ನಾನು ಅಂತ ಅನ್ನುವಂಥದ್ದು. ಮತ್ತು ನೀ ಏನು ಮಾಡಿದಿ ಅಂತಂದ್ರೆ ಮತ್ತು ಮುಂದೆ ಹೇಳ್ತಾರೆ, ಪರಮಾತ್ಮಗೆ ಹೇಳ್ತಾ ಇದ್ದಾನ ಭಕ್ತನಾದಂಥದ್ದು. ಮತ್ತು ನೀ ಏನು ಮಾಡಿದಿ ಅಂತಂದರೆ, ಒಂದಾನೊಂದು ಕಾಲದಲ್ಲಿ ನೋಡ್ರಿ ಭಾಳ ವಿಶೇಷ ಐತೆ ಇದು. ಯಾವ ರೀತಿ ಹೇಳ್ತಾರೆ, ಒಂದಾನೊಂದು ಕಾಲದಲ್ಲಿ ಅಂದರೆ ಒಂದು 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 ಕಾಲದಲ್ಲಿ ಯಾಕಂದರೆ ದಾರುಕವನದಲ್ಲಿ ಋಷಿಗಳು ಅವ್ರೇನು ಮಾಡಿದರು, ತಮ್ಮ ಒಂದು ಭೋಗದ ಅಪೇಕ್ಷೆಯಿಂದ, ತಮ್ಮ ಭೋಗಾದಿಗಳ ಅಪೇಕ್ಷೆಯಿಂದ ಏನು ಮಾಡಿದರು, ಅವರು ಸದಾಹೀನರಾಗಿದ್ರು, ಅವರು ಸದಾಚಾರಹೀನರಾಗಿದ್ದರು. ಅಂದ್ರೆ ಒಂದು ಆಚಾರ ಇಲ್ಲದೇ ಇರುವಂಗೆ ಅನಾಚಾರದಲ್ಲಿದ್ದರು ಅವರು, ಅಂದರೆ ಸದಾಚಾರಹೀನರಾಗಿದ್ದರು. ಮತ್ತು ದುರಾಚಾರದ ಒಂದು ಕಲ್ಪನೆಯನ್ನು ಮಾಡಿಕೊಂಡು ತಪಸ್ಸನ್ನು ಮಾಡ್ತಾಯಿದ್ರು. ಸದಾಚಾರಹೀನರಾಗಿ ದುರಾಚಾರ ಮಾರ್ಗದ ಕಲ್ಪನೆಯನ್ನು ಮಾಡಿಕೊಂಡು ಅವ್ರು ತಪಸ್ಸನ್ನು ಮಾಡ್ತಾಯಿದ್ರು ಆ ಋಷಿಗಳು. ಎಲ್ಲಂದ್ರೆ ದಾರುಕವನದಲ್ಲಿ. ಒಂದು ಸಮಯ ನೀನು ಬ್ರಹ್ಮಾದಿ ದೇವತೆಗಳಿಂದ ಈ ಸಮಯವನ್ನು ಇದನ್ನು ತಿಳ್ಕೊಂಡಿಯಪ್ಪ. ಯಾರಿಂದ ತಿಳ್ಕೊಂಡು?
ಬ್ರಹ್ಮಾದಿ ದೇವತೆಗಳಿಂದ ಈ ವಿಚಾರವನ್ನು ನಿನಗೆ ಗೊತ್ತಾಯಿತು. ಋಷಿಗಳು ಯಜ್ಞಕ್ಕಾಗಿ ಯಾವುದೋ ಒಂದು ಊರಿಗೆ ಹೋಗಿದ್ರು. ಅವರು ಯಜ್ಞ ಮಾಡೋದಕ್ಕೆ ಋಷಿಗಳು ಏನು ಮಾಡಿದ್ರು, ಯಾವುದೋ ಒಂದು ಕಾರಣದಿಂದ ಬೇರೆ ಊರಿಗೆ ಹೋಗಿಬಿಟ್ಟಿದ್ರು. ಆವಾಗ ನೀನೇನು ಮಾಡಿದೆ? ಪರಮಾತ್ಮಗೆ ಹೇಳ್ತಾ ಇದ್ದ, ನೀನೇನು ಮಾಡಿದೆ ಪರಮಾತ್ಮನೇ? ಅವ್ರು ಯಾಕಂದ್ರೆ ಅವರು ಅಧರ್ಮ ಪರವಾಗಿ ತಪಸ್ಸನ್ನು ಆಚರಣೆ ಮಾಡ್ತಾಯಿದ್ರು. ಯಾಕಂದ್ರೆ ಆ ಭೋಗದ ಅಪೇಕ್ಷೆಯ ಸಲುವಾಗಿ ಅವರು ಸದಾಚಾರಹೀನರಾಗಿ ಮತ್ತು ದುರಾಚಾರದ ಮಾರ್ಗದ ಒಂದು ಕಲ್ಪನೆ ಮಾಡಿಕೊಂಡು ಅದನ್ನು ಪಡ್ಕೊಳ್ಬೇಕನ್ನುವಂಥದ್ದಕ್ಕೆ ತಪಸ್ಸು ಮಾಡ್ತಾರಂತ ನಿನಗೆ ಗೊತ್ತಾಯಿತು. ನೀನು ಅವಾಗ ಏನು ಮಾಡಿದಿ? ದಿಗಂಬರನಾಗಿ ದಿಗಂಬರಾಗಿ ಋಷಿಗಳ ಗುಡಿಸಲುಗಳಿಗೆ ಹೋದೆಪ್ಪ. ದಿಗಂಬರಾಗಿ ಗೊತ್ತಲ್ಲ, ಬಟ್ಟೆ ಅದೆಲ್ಲ ಇರದೆ ದಿಗಂಬರವಾಗಿ ನೀನು ಆ ಗುಡಿಸಲುಗಳಿಗೆ ಹೋದೆ. ಭಿಕ್ಷೆ ಬೇಡಲಿಕ್ಕೆ ಹತ್ತಿದೆ. ಅಲ್ಲಿ ಹೋಗಿ ಭಿಕ್ಷೆ ಬೇಡಕ್ಕೆ ನಿಂತಿ. ಆ ಗುಡಿಸಲುಗಳಲ್ಲಿ ಭಿಕ್ಷೆ ಬೇಡಕ್ಕೆ ನಿಂತಿ. ಪಾಪ ಅಲ್ಲಿ ಯಾರಿದ್ರು? ಋಷಿಗಳ ಹೆಂಡ್ರಿದ್ರು. ಯಾಕಂದ್ರೆ ಎಲ್ಲ ಹೆಣ್ಮಕ್ಳಿದ್ರು, ಗಂಡು ಮಕ್ಕಳೆಲ್ಲ ಹೋಗಿದ್ದಾರೆ. ಋಷಿಗಳು ಎಲ್ಲರೂ ಬೇರೆ ಕಡೆ ಹೋಗಿದ್ದಾರೆ, ಯಜ್ಞ ಸಲುವಾಗಿ ಬೇರೆ ಊರಿಗೆ ಹೋಗಿದ್ದಾರೆ. ಅಲ್ಲಿ ಇರುವಂಥವ್ರು ಗುಡಿಸಲುಗಳದಾಗ ಯಾರಿದ್ರು? ಋಷಿಗಳ ಹೆಂಡ್ರಿದ್ರು. ಅವ್ರೇನು ಮಾಡಿದ್ರು? ಭಿಕ್ಷೆ ನೀಡೋದಕ್ಕೆ ಹೊರಗೆ ಬಂದರು ನೋಡ್ರಿ. ಹೊರಗೆ ಬಂದಾಗ ಈತ ನೋಡೋಕೆ ಮಹಾ ಸುಂದರಾಗಿ ಕಾಣಕತ್ತಾನೆ. ಯಾರು? ಪರಮಾತ್ಮ ಭಾಳ ಚಂದ ಕಾಣಕತ್ತಾನೆ. ಮತ್ತು ದಿಗಂಬರವಾದಂಥ ಮೂರ್ತಿ ಆದಂಥ ದಿಗಂಬರವಾಗಿ ನಿಂತ್ಕೊಂಡಿದ್ದಾನೆ. ಅದಕ್ಕೆ ನಿನ್ನನ್ನು ನೋಡಿ ಅವ್ರೇನು ಮಾಡಿದ್ರು? ಮೋಹ ಉಳ್ಳಂಥವ್ರು ಆದರು. ಆಗ ಅವ್ರು ಏನು ಮಾಡ್ತಾರೆ? ನಾಚಿಕೆಯಿಂದ, ನೀನೇನು ದಿಗಂಬರಾಗಿ ಭಿಕ್ಷೆ ಬಿಡಬೇಕಾದಾಗ ಅವರು ಹೆಂಡ್ರು ಭಿಕ್ಷೆ ಹಾಕಕ್ಕೆ ಬಂದಾಗ ನಿನ್ನನ್ನು ನೋಡಿ ಅವರು ಮೋಹಗೊಂಡ್ರು. ಮತ್ತು ನಾಚಿಕೆಯಿಂದ ಕಣ್ಣುಗಳನ್ನು ಮುಚ್ಕೊಳ್ತಾ ಇದ್ರು ಅವರು. ಅವ್ರ ಮನಸ್ಸು, ಯಾಕಂದ್ರೆ ಮುಚ್ಕೊಂಡ್ರು ಕೂಡ ಅವ್ರ ಮನಸ್ಸು ಆ ಮನಸ್ಸು ಏನು ಮಾಡ್ತಿತ್ತು? ಅದು ಕೇಳಿದ್ರೆ ಬಲಾತ್ಕಾರದಿಂದ ಕಣ್ಣು ತೆಗಿಯಂಗೆ ಮಾಡ್ತಿತ್ತಂತ ನೋಡ್ರಿ. ಆ ಥರ ನಿಂತಿದ್ದಿ ನೀನು ಅಲ್ಲಿ. ಈ ರೀತಿಯಿಂದ ಭಿಕ್ಷೆಯನ್ನು ಬೇಡ್ತಾ ಅಲ್ಲಿಂದ ಹೋಗ್ತಾ ಇದ್ದಿ. ಹೋಗಾಗ ಮೋಹದಿಂದ ಕೂಡಿದಂಥ ಆ ಋಷಿಗಳ ಹೆಂಡ್ರು ನಿನ್ನ ಮೇಲೆ ಮೋಹ ಮಾಡಿದ್ರು. ಅವರು ಮೋಹ ಮಾಡಿ ಆ ಋಷಿಗಳ ಹೆಂಡ್ರು ನಿನ್ನ ಹಿಂದೆ ಬಂದುಬಿಟ್ರು ನೋಡ್ರಿ. ಹೋಗ್ಬಿಟ್ರು ಅವರು. ನಿನ್ನ ಹಿಂದಿಂದೆ ಬರುವಂಗಾದ್ರೆ ಅವರು. ಯಾಕಂದರೆ ನಿನ್ನ ಮೇಲೆ ಮೋಹ ಮಾಡಿ ನೀನು ಹಂಗೆ ಹೋಗಿ ನಿಂತಿದ್ದೆ ನೀನು. ಅದಕ್ಕೆ ಮೋಹ ಮಾಡಿ ಅವ್ರು ಏನು ಮಾಡಿದ್ರು? ನಿನ್ನ ಹಿಂದಿಂದೆ ಬಂದರು ಅವರು. ಮತ್ತು ತಮ್ಮ ಮನೆಗಳು ಯಾಕಂದ್ರೆ ಅವ್ರಿಗೆ ಅರಿವೇ ಇರಲಿಲ್ಲ, ಬಾಗಿಲಿ ಹಾಕಿನೇ ಇಲ್ಲ ಅಂತ ಗೊತ್ತಿಲ್ಲ. ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಅಡುಗೆ ಮಾಡ್ತಾ ಇದ್ದಾರೆ, ನಾನಾ ರೀತಿಯಿಂದ ಕೆಲಸ ಮಾಡ್ತಾಯಿದ್ರು. ಅದನ್ನು ಅಲ್ಲಿದಲ್ಲೇ ಬಿಟ್ಟರು. ಬಾಗಿಲಿ ಹಾಕಿವಂತೂ ಗಮನಕ್ಕೆ ಬರಲಿಲ್ಲ. ಏನೋ ಕೆಲಸ ಮಾಡ್ತಾ ಇದ್ದೀವಿ, ಇದನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಗಮನಕ್ಕೆ ಬರಲಿಲ್ಲ. ಎಲ್ಲ ಸಾಮಾನುಗಳು ಎಲ್ಲೆಲ್ಲಿ ಇಟ್ಟಿದ್ರು ಅಲ್ಲೆಲ್ಲೇ ಬಿದ್ದರೂ ಕೂಡ ಹಾಗೆ ಹೋಗ್ಬಿಟ್ರು. ಯಾರು? ಈತನಿಂದ ನಿನ್ನಿಂದ ಬಂದರು ಎಲ್ಲರೂ. ಯಾರು? ಪರಮಾತ್ಮನಿಂದ. ಶಿಷ್ಯ ಹೇಳಕತ್ತಾನ. ಋಷಿಗಳು ಬಂದು ನೋಡ್ತಾರ, ಮನ್ಯಾಗ ಯಾರೂ ಇಲ್ಲ, ಅವ್ರ ಹೆಂಡ್ರೇ ಇಲ್ಲ ಮನ್ಯಾಗ. ಅವ್ರಿಗೆ ಗಾಬರಿ ಆಗಿಬಿಡ್ತು. ಆ ಕಡೆ ಈ ಕಡೆ ಎಲ್ಲ ನೋಡ್ತಾರ, ಮನ್ಯಾಗ ಎಲ್ಲ ಸಾಮಾನುಗಳು ಎಲ್ಲೆಲ್ಲಿ ಇಟ್ಟಾರ ಅಲ್ಲೆಲ್ಲೇ ಅದಾವ. ಎಲ್ಲ ಪಾತ್ರೆಗಳು ಇಟ್ಟಾರ, ಏನೇನು ಕೆಲಸ ಮಾಡ್ತಾ ಇದ್ದಾರೆ ಹಂಗಂಗೆ ಅದಾವ ಸಾಮಾನುಗಳು. ಆದ್ರೆ ಅವ್ರು ಮಾತ್ರ ಇಲ್ಲ. ಇದು ಗಾಬರಿಯಾಗಿ ಆ ಕಡೆ ಈ ಕಡೆ ಎಲ್ಲ ಕಡೆ ಕೇಳಿದ್ರು. ಋಷಿಗಳಿಗೆಲ್ಲ ಸುದ್ದಿ ತಿಳಿತು. ಆವಾಗ ಹಿಂಗೆ ಬಂದಿದ್ದ, ಹಿಂಗಾಯ್ತಂತ ಎಲ್ಲ ಸುದ್ದಿ ಅವರಿಗೆ ಗೊತ್ತಾಯಿತು. ಆಗ ಋಷಿಗಳು ಭಾಳಷ್ಟು ಸಿಟ್ಟು ಬಂತು ನೋಡ್ರಿ. ಅವ್ರಿಗೆ ಕೋಪಿಷ್ಠರಾಗಿಬಿಟ್ರು ಋಷಿಗಳು. ಭಾಳಷ್ಟು ಕೋಪಿಷ್ಠರಾಗಿ, ನಮ್ಮ ಸ್ತ್ರೀಯರು ಯಾವ ರೂಪವನ್ನು ಮೋಹಿಸಿ ಹೋಗಿದ್ದಾರೋ ಆ ರೂಪವು ವಿರೂಪ ಆಗಲಿ ಅಂತ, ಮತ್ತು ಯಾವ ಲಿಂಗ ರೂಪವಾಗಿದ್ದ ಗುಹ್ಯವನ್ನು ಮೋಹಿಸಿ ಹೋಗಿದ್ದಾರೋ ಅದು ಕಳಚಿ ಬೀಳಿ ಅಂತ ಶಾಪ ಕೊಟ್ಬಿಟ್ರು ನೋಡ್ರಿ. ಯಾರಿಗೆ? ನಿನಗಂದ್ರೆ ಪರಮಾತ್ಮಗೆ. ಯಾಕಂದ್ರೆ ನಮ್ಮ ಸ್ತ್ರೀಯರು ಯಾವ ರೂಪವನ್ನು ಮೋಹಿಸಿ ಹೋಗಿದ್ದಾರೋ ಆ ರೂಪ ವಿರೂಪ ಆಗಲಿ, ಮತ್ತು ಯಾವ ಲಿಂಗ ರೂಪವಾಗಿದ್ದ ನೋಡ್ರಿ ಆ ಗುಹ್ಯವನ್ನೇ ಮೋಹಿಸಿ ಹೋಗಿದ್ದಾರೋ ಅದು ಕಳಚಿ ಬೀಳಲಿ ಅಂತ ಶಾಪವನ್ನು ಕೊಡುವಂಥವ್ರಾದರು ಪರಮಾತ್ಮನಿಗೆ. ಆ ಶಾಪಕ್ಕನುಸಾರವಾಗಿ ಪರಮೇಶ್ವರನಾದ ನಿನ್ನ ಗುಹ್ಯ ಸ್ಥಾನವೇನಾಯಿತು? ಕಳಚಿಬಿತ್ತು. ಏನಾಯಿತು? ಗುಹ್ಯ ಅಂತೀವಲ್ಲ, ಮೂತ್ರ ಬಿಡುವಂಥದ್ದು. ಗುಹ್ಯ ಸ್ಥಾನ ಏನಾಯಿತು? ಪರಮಾತ್ಮಂದು ಕಳಚಿಬಿತ್ತು.
ಆಗ ಬಿದ್ದು ಕೂಡಲೇ ಅದು ಏನಾಯಿತು ಅಂದ್ರೆ ಎಲ್ಲ ಕಡೆ ಉರಿ ಬೆಂಕಿ ಬೆಂಕಿ ದಗ 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 ಆಗಿ ಉರಿತಾ ಇಡೀ ಭೂಮಂಡಲವನ್ನು ಸುಡೋಕೆ ಶುರು ಮಾಡ್ತು ನೋಡ್ರಿ ಅದು. ಏನಾಯಿತು, ಅದು ಇಡೀ ಪೃಥ್ವಿಯನ್ನೇ ಸುಡ್ಲಿಕ್ಕೆ ಶುರುವಾಯ್ತದು. ಎಲ್ಲ ದೇವತೆಗಳಿಗೆ ಗಾಬರಿ ಆಗಿಬಿಡ್ತು. ಅಯ್ಯಯ್ಯೋ ಎಲ್ಲ ಕಡೆ ಸುಡ್ತಾ ಇದೆಯಲ್ಲ, ಏನು ಮಾಡೋದು? ದೇವತೆಗಳಿಗೆ ಎಲ್ಲರಿಗೂ ಗಾಬರಿಯಾಗಿ ಎದುರಿ ಓಡೋಕೆ ಶುರು ಮಾಡಿಬಿಟ್ರು. ಯಾಕಂದರೆ ಎಲ್ಲ ಕಡೆ ಬೆಂಕಿ ಬೆಂಕಿ ಉರಿಲಕತ್ತಿಬಿಟ್ಟದು. ಆವಾಗ ಏನು ಮಾಡಿದೆ, ಗಾಬರಿಯಾಗಿ ಬ್ರಹ್ಮದೇವನ ಕಡೆಗೆ ಹೋದ್ರು. ಎಲ್ಲ ದೇವತೆಗಳು ಸೇರ್ಕೊಂಡಿದ್ದು ಹಿಂಗಾದ್ರೆ ನಮ್ಗೆ ಉಳಗಾಲಿಲ್ಲ, ಇನ್ನೆಲ್ಲ ಸತ್ತು ಹೋಗಿಬಿಡ್ತೀವಿ ನಾವು ಅಂಥೇಳಿ ಬ್ರಹ್ಮದೇವನ ಕಡೆ ಹೋದ್ರು ಅವರು. ಅದಕ್ಕೆ ಬ್ರಹ್ಮದೇವನ ಹೇಳ್ತಾನಪ್ಪ, ನನ್ನ ಕಡೆಯಿಂದ ಇದಂತೂ ಸಾಧ್ಯನೇ ಇಲ್ಲ, ಈ ಕೆಲಸ ನನಗಾಗಂಗಿಲ್ಲ, ಯಾಕಂದ್ರೆ ಪರಮಾತ್ಮಂದು, ಹಾಗಾಗಿ ಇದು ನನ್ನ ಕಡೆಯಿಂದನೂ ಸಾಧ್ಯ ಇಲ್ಲಪ್ಪ ಅಂತ ಅಂದರು. ಮತ್ತೆ ಎಲ್ಲರೂ ಸೇರ್ಕೊಂಡು ಏನು ಮಾಡಿದ್ರಿ, ನಾವೆಲ್ಲರೂ ಸೇರಿಕೊಂಡು ವಿಷ್ಣು ಕಡೆ ಹೋಗೋಣ ಅಂಥೇಳಿ ಎಲ್ಲರೂ ವಿಷ್ಣುವಿನ ಹತ್ರ ಹೋದರು. ದೇವತೆಗಳನ್ನೆಲ್ಲ ಕರ್ಕೊಂಡು ವಿಷ್ಣುವಿನ ಹತ್ರ ಹೋದರು. ಆವಾಗ ವಿಷ್ಣು ಇದನ್ನೆಲ್ಲ ಕೇಳಿದ. ಇವರು ಏನೇನು ಹೇಳ್ತಾರ ಎಲ್ಲ ವಿಷಯವನ್ನು ವಿಷ್ಣು ಕೇಳಿದ. ಇದಕ್ಕೆ ಒಂದೇ ಉಪಾಯ ಐತೆ ಅಂದ್ರೆ ನೋಡ್ರಿ, ಯಾಕಂದ್ರೆ ಒಂದು ಉಪಾಯ ಐತೆ ಅಂತ ಹೇಳಿದ. ಇದು ತನ್ನ ಮಾಯಾಶಕ್ತಿಯಿಂದ ಏನು ಮಾಡಿದ, ವಿಷ್ಣು ತನ್ನ ಮಾಯಾಶಕ್ತಿಯಿಂದ ಯೋನಿ ರೂಪವನ್ನೇ ಧಾರಣ ಮಾಡಿದ. ಆ ಯೋನಿ ರೂಪವನ್ನೇ ಧಾರಣ ಮಾಡಿ ಅದರಲ್ಲಿ ಅದನ್ನು ಹಿಡಿಯುವಂಥ ನಾದ. ಅರ್ಥಾಯ್ತಲ್ಲ? ಹೀಗಾದರೂ ಕೂಡ ಅದು ಒಂದು ಕಡೆ ನಿಲ್ಲಕ್ಕಾಗಲಿಲ್ಲ. ಅದು ಮತ್ತು ಭಾಳಷ್ಟು ಒಯ್ದಾಡಕತ್ತು. ಆವಾಗ ಬ್ರಹ್ಮದೇವ ಏನು ಮಾಡ್ತಾನೆ, ಇದರಲ್ಲಿ ನೀನು ಸಹಾಯಕನಾಗಬೇಕು ಅಂತ ಆತನನ್ನು ಕೇಳ್ಕೊಳ್ತಾನೆ. ವಿಷ್ಣು ಬ್ರಹ್ಮದೇವನನ್ನು ಕೇಳ್ಕೊಳ್ತಾನೆ, ನೀನು ಇದಕ್ಕೆ ಸಹಾಯ ಮಾಡು, ಇಲ್ಲಾಂದರೆ ಇಡೀ ಪೃಥ್ವಿ ಏನಾಗ್ತದೆ, ಸುಟ್ಟು ಭಸ್ಮ ಆಗಿಬಿಡ್ತದೆ, ಯಾರು ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದಕ್ಕೆ ನೀನು ಹೆಲ್ಪ್ ಮಾಡು, ಸಹಾಯ ಮಾಡು ಅಂತ ಬ್ರಹ್ಮದೇವನಿಗೂ ಕೇಳ್ತಾನೆ. ಆತ ಪೀಠವನ್ನಾಗಿ, ಅವನಿಗೇನಂದ್ರೆ ಪೀಠವನ್ನಾಗಿ ಮಾಡಿದ, ಪೀಠವನ್ನಾಗಿ ಮಾಡಿದ. ಈ ಪ್ರಕಾರ ಏನಾಯಿತು, ಆ ಒಂದು ನಿನ್ನ ಗುಹೆ ಏನಾಯಿತು, ಆ ಸ್ಥಾನ ಮೇಲಿನ ಲಿಂಗ ಆಯಿತು. ನಿನ್ನ ಗುಹೆಯದ ಒಂದು ಸ್ಥಾನ ಮೇಲಿನ ಲಿಂಗ ಆಯಿತು. ವಿಷ್ಣುವಿನ ಮಾಯ ನಡುವಿನ ಯೋನಿ ಆಯಿತು. ಬ್ರಹ್ಮದೇವ ಏನು ಮಾಡ್ತಾನೆ, ಕೆಳಗಿನ ಪೀಠ ಆಗಿಬಿಟ್ಟ. ಹಿಂಗಾಗ್ತಾ ಇದ್ದಾಗ ದೇವತೆಗಳು ಎಲ್ಲರೂ ಬಂದು, ಹಿಂಗಾದಾಗ ದೇವತೆಗಳು ಎಲ್ಲರೂ ಬಂದು ಲಿಂಗಕ್ಕೆ ಅಭಿಷೇಕವನ್ನು ಮಾಡಿ ಅನಂತ ರೀತಿಯಿಂದ ಪ್ರಾರ್ಥಿಸಿಕೊಡ್ತಾರೆ ದೇವತೆಗಳು ಬಂದು. ಆವಾಗ ಅದು ಶಾಂತ ಆಯಿತು. ಅದರಿಂದ ಈಗಲಾದರೂ ಪರಮೇಶ್ವರನ ಪಾದಕ್ಕೂ ಪೂಜೆ ಇಲ್ಲ, ಮಸ್ತಕಕ್ಕೂ ಪೂಜೆ ಇಲ್ಲ, ಲಿಂಗಕ್ಕೆ ಮಾತ್ರ ಪೂಜೆ ಐತೆ ನೋಡ್ರಿ. ಈ ರೀತಿ ಆಗಿರುವಂಥದ್ದು ನಿಂದು. ಅದಕ್ಕೆ ನಿನ್ನ ಪಾದಕ್ಕೂ ಪೂಜೆ ಇಲ್ಲ, ನಿನ್ನ ತಲೆಗೂ ಪೂಜೆ ಇಲ್ಲ, ಆದ್ರೆ ಲಿಂಗಕ್ಕೆ ಮಾತ್ರ ಪೂಜೆ ಆದಪ್ಪ. ಈ ರೀತಿಯಿಂದ ನೀನು ಋಷಿ ಪತ್ನಿಯರ ಪತಿವ್ರತ ಧರ್ಮವನ್ನು ಭಂಗ ಮಾಡಿದಂಥತ್ತ. ಯಾಕಂದ್ರೆ ಋಷಿಗಳು ಹಂಗೆ ಮಾಡ್ತಾರೆ ಅನ್ನೋದು ಭಾವನೆಯಿಂದ ಆತ ದುರಾಚಾರದ ಒಂದು ಮಾರ್ಗವನ್ನು ಮಾಡ್ಕೊಳ್ತಾ ಇದ್ದಾರಂತ ಅನ್ನುವಂಥ ಉದ್ದೇಶದಿಂದ ಬಂದಿದ್ದಾತ. ಆ ರೀತಿಯಾಗಿ ಯಾಕೆ ಅವರಿಗೆ ಏನು ಈಗ ಈ ಋಷಿ ಮುನಿಗಳಿಗೆ ಏನು ಮಾಡಿದ್ರು ಕೂಡ, ಯಾವ ಶಿಕ್ಷೆ ಕೊಟ್ಟರು ಕೂಡ ಅದು ತಾಗ್ತಿರಂಗಿಲ್ಲ. ಯಾಕೆ ತಾಗ್ತಿರಂಗಿಲ್ಲ ಅಂದ್ರೆ ಅವ್ರ ಹೆಂಡ್ರು ಪತಿವ್ರತಿಯರು ಇರ್ತಾರೆ. ಯಾವಾಗ ಅವ್ರ ಹೆಂಡ್ರು ಪತಿವ್ರತಿ ಇದ್ದರು ಅಂತಂದಾಗ ಆ ಋಷಿಗಳಿಗೆ ಯಾರು ಏನು ಮಾಡೋಕ್ಕೆ ಸಾಧ್ಯ ಆಗಂಗಿಲ್ಲ. ಆ ಪತಿವ್ರತೆಯನ್ನು ಭಂಗ ಮಾಡಿದ್ರೆ ಅವರಿಗೆ ಶಿಕ್ಷೆ ಕೊಡೋಕೆ ಅನುಕೂಲ ಆಗ್ತದೆ ಅನ್ನುವಂಥ ಭಾವ ಇತ್ತು ಅಲ್ಲಿ. ಹಾಗಾಗಿ ಇಲ್ಲಿ ಕೂಡ ಹೇಳ್ತಾರೆ, ಈ ರೀತಿಯಿಂದ ನೀನು ಋಷಿ ಪತ್ನಿಯರ ಪತಿವ್ರತ ಧರ್ಮವನ್ನು ಭಂಗ ಮಾಡಿದೆ ಅಂದ ಮೇಲೆ ನಿನ್ನಲ್ಲಿ ಯಾವ ಸದ್ಗುಣ ಅದಾವಪ್ಪ? ಈ ರೂಪವಾಗಿ ನೀನು ಅವರ ಪತಿವ್ರತ ಒಂದು ಧರ್ಮವನ್ನು ಭಂಗ ಮಾಡಿದೆ. ಅದಕ್ಕೆ ನಿನ್ನ ಬಳಿ ಯಾವ ಒಂದು ಸದ್ಗುಣಗಳು ಅದಾವಪ್ಪ ನಿನ್ನ ಹತ್ರ ಅಂತ ಹೇಳ್ತಾ ಇದ್ದಾನ ನೋಡ್ರಿ ಶಿಷ್ಯ ಆದಂಥದ್ದು. ಈ ರೀತಿ ಲಿಂಗ ಆದಂಥದ್ದು. ಈ ರೀತಿ ಈ ಕತೆ ಈ ಥರ ಹೇಳ್ತಾರೆ ಶಿವಂತು. ಮತ್ತು ಇಲ್ಲಿ 3ನೇ ನುಡಿಯಲ್ಲಿ ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ. ಇನ್ನೂ ಎಷ್ಟೋ ದುರ್ಗುಣಗಳು ಉಂಟು, ನೋಡಲು ಇಂತು ಅನೇಕ ಗುಣನಿಂದೆಯುಂಟು. ಭಾಳಷ್ಟು ಅದಾವಪ್ಪ, ಎಷ್ಟೋ ಗುಣದೋಷಗಳು ಅದಾವ ನಿನ್ನ ಹತ್ರ. ನಿನಗದರನು ಆಡಲಿನ್ನೇನದು? ಮತ್ತೆ ಕಾರಣದಿ ನಾನು ಅರಿಯದೆ ಮಾಡಿದ ಅಪರಾಧ ಕೋಟಿಯನ್ನು
ಮರೆದೆನವನೊಂದು ಗೂಡಿಕೋ ನಿನ್ನೋಳೆನ್ನ ನೆಲೆ ಶಂಭುಲಿಂಗವೇ ಅಂತ ಹೇಳ್ತಾರೆ. ಯಾಕಂದ್ರೆ ನೋಡಲಿಂತು ಅನೇಕ ಗುಣನಿಂದೆಯುಂಟು, ನಿನಗದನು ಆಡಲಿನ್ನೇನದು ಕಾರಣದಿ ನಾನರಿಯದೆ ಮಾಡಿದ ಅಪರಾಧ ಕೋಟಿಯನ್ನು ಮರೆದನವನೊಂದು ಗೂಡಿಕೋ ಎನ್ನಲೆ ನಿನ್ನೋಳೆ ಎನ್ನನು ಎಲೆ ಶಂಭುಲಿಂಗವೇ ಅಂತ ಈಗ 3ನೇ ನುಡಿಯಲ್ಲಿ ಹೇಳ್ತಾ ಇದ್ದಾರೆ. ಭಕ್ತನಾದಂಥ ಹೇಳ್ತಾನೆ ಪರಮಾತ್ಮನ ಕುರಿತು ಹೇಳ್ತಾ ಇದ್ದಾನ. ಮೇಲೆ ಹೇಳಿದ ಪ್ರಕಾರ ನಿನ್ನಲ್ಲಿ ಆದರೂ ಕೂಡ ಅನೇಕ ಗುಣದೋಷಗಳು ಅದಾವಪ್ಪ, ಅವೆಲ್ಲವುಗಳನ್ನು ಹೇಳ್ತಾ ಹೋಗ್ಬಾರ್ದು ನಾನು. ಯಾಕಂದ್ರೆ ನಿನ್ನ ಗುಣಗಳನ್ನು ನಾನು ಎಣಿಸುವುದು ಮತ್ತು ನನ್ನ ಗುಣಗಳನ್ನು ನೀನು ಎಣಿಸುವುದು ಇದರಿಂದ ಯಾವ ಪ್ರಯೋಜನ ಇಲ್ಲ. ನೀನು ಹಿಂಗಿದ್ದೀಯಪ್ಪ, ನಿನ್ನ ಬಳಿ ದುರ್ಗುಣಗಳು ಅದಾವಂತ ನೀನು ನನ್ನ ಗುಣಗಳನ್ನು ನೀನು ಅಂದ್ಕೊಳ್ಳೋದು, ನನ್ನಲ್ಲಿರುವಂಥ ಗುಣದೋಷಗಳನ್ನು ನೀ ಎಣಿಸುವಂಥದ್ದು, ನಿನ್ನಲ್ಲಿರುವಂಥ ಗುಣದೋಷಗಳನ್ನು ನಾನು ಎಣಿಸುವಂಥದ್ದು, ಇದ್ರಾಗ ಯಾವುದು ಪ್ರಯೋಜನ ಇಲ್ಲ. ಅದಕ್ಕೆ ಈ ಕಾರಣದಿಂದ ನಾನು ತಿಳಿಯದೆ ಮಾಡಿದ ಅಪರಾಧ ಭಾಳಷ್ಟದಾವ. ನಿನಗೇನು ನಿನ್ನ ಗುಣದೋಷವನ್ನು ನಾನು ಎಣಿಸಿದ್ರು ಕೂಡ ಅದರಿಂದ ನನಗೇನು ಪ್ರಯೋಜನ ಇಲ್ಲಪ್ಪ. ಅದಕ್ಕೆ ನಾನು ತಿಳಿಯದೆ ಮಾಡಿದಂಥ ಒಂದು ಅಪರಾಧ ಭಾಳಷ್ಟದವು. ಅದನ್ನೆಲ್ಲವನ್ನು ಮರೆತು ನನ್ನಲ್ಲಿ, ಯಾಕಂದ್ರೆ ಇವೆಲ್ಲವನ್ನು ನನ್ನಲ್ಲಿರುವಂಥ ಗುಣದೋಷಗಳು ಎಲ್ಲವನ್ನು ನೀನು ಮರೆತು ನಿನ್ನಲ್ಲಿ ಏಕತ್ವ ಮಾಡ್ಕೊಂಬಿಡು, ನನಗೆ ಸಾಕು. ನಾನು ಇದನ್ನೇ ಕೇಳ್ಕೊಳ್ತೀನಿ. ನಿನ್ನ ಬಲ್ಲ ಹಂಗಿರಲಿ ಹಿಂಗಿರಲಿ, ನೀನು ಅದು ಮಾಡು ಇದು ಮಾಡು, ಆ ಪೂಜೆ ಮಾಡು ಈ ಪೂಜೆ, ಏನು ನನಗೆ ಬೇಕಾಗಿಲ್ಲ. ಅದಕ್ಕೆ ನಿನ್ನ ಪಾದಕ್ಕೆ ಬಂದು ಬಿದ್ದೀನಿ. ನನಗೆ ಎಲ್ಲಿ ಯಾವ ಗುಣದೋಷಗಳನ್ನು ನೋಡಬೇಡ, ಏನು ಮಾಡಬೇಡ, ನನ್ನನ್ನು ನಿನ್ನಲ್ಲಿ ಒಂದು ಮಾಡ್ಕೊಂಬಿಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಶಿಷ್ಯ. ಅದಕ್ಕೆ ಈ ರೀತಿಯಾಗಿ ಹೇಳುವಂಥದ್ದು ಇಲ್ಲಿ ಕೂಡ ಮತ್ತೆ ಮುಂದೆ ಹೇಳ್ತಾರೆ, ನನ್ನನ್ನು ನಿನ್ನಲ್ಲಿ ಏಕತ್ವ ಮಾಡ್ಕೊಂಡ್ಬಿಡು ಅಂತ ಏನು ಶಿಷ್ಯ ಕೇಳನಲ್ಲ. ಆವಾಗ ಏಕತ್ವ ಮಾಡ್ಕೊಳ್ಬೇಕಾದ್ರೆ ಗುಣಗಳು ಒಂದೇ ಇರಬೇಕಾಗ್ತದೆ. ಈಗ ನೀರಿಂದ ನೀರಿಗೆ ಕೂಡ್ತದೆ, ಎಣ್ಣೆಗೆ ಕೂಡ್ತದೆ. ಆಗ ನೀರು ಎಣ್ಣೆ ಕೂಡ್ತದೆ ಅಂದ್ರೆ ಕೂಡಂಗಿಲ್ಲ, ಬೇರೆ ಬೇರೆ ವ್ಯತ್ಯಾಸಗಳಾಗ್ತವೆ. ಅದಕ್ಕೆ ಏಕತ್ವ ಮಾಡ್ಕೊಡ್ಬೇಕಾದ್ರೆ ಗುಣಗಳು ಒಂದೇ ಇರಬೇಕಾಗ್ತದೆ, ಲಕ್ಷಣಗಳು ಒಂದೇ ಇರಬೇಕಾಗ್ತದೆ, ಆಚಾರ ವಿಚಾರಗಳು ಒಂದೇ ಇರಬೇಕಾಗ್ತದೆ. ಎಲ್ಲ ಆ ಗುಣಗಳು ಈ ಗುಣಗಳು ಒಂದೇ ಕೂಡಿದಾಗ ಕೂಡ್ತದೆ. ಈಗ ಲಕ್ಷಣಗಳು ಒಂದೇ ಇರಬೇಕಾಗ್ತದೆ. ಈ ಕಳ್ಳರು ಸೇರಿದ್ರೇ ಭಾಳ ರುಚಿಕಟ್ಟಾಗಿ ಮಾತನಾಡಿತಾವೆ. ಈ ಜ್ಞಾನಿಗಳು ಕೂಡಿದ್ರೇ ಚೆಂದ ಆಗ್ತದೆ. ಹೌದಾ? ನಾವು ಕೆಲವೊಂದು ವಿಚಾರದಾಗ ನೋಡಿದಾಗ ಅವ್ರವ್ರು ಸೇರಿದ್ರೇ ಚೆಂದ ಆಗ್ತದೆ. ಲೌಕಿಕದವ್ರ ಜೊತೆ ಸೇರಿದ್ರೇ ಚೆಂದ ಆಗ್ತದೆ. ಈಗ ಜ್ಞಾನಿಗಳು ಲೌಕಿಕರ ಜೊತೆ ಸೇರಿದರೆ ಎಲ್ಲ ಇರ್ಸು ಮುರ್ಸು ಆಗ್ತಾವೆ. ಇವ್ರದ್ದು ಅವ್ರಿಗೆ ಸರಿಯಾಗಿ ಬರೋಂಗಿಲ್ಲ, ಇವ್ರದ್ದು ಅವ್ರಿಗೆ ಸರಿಯಾಗಿ ಬರೋಂಗಿಲ್ಲ. ಲೌಕಿಕ ಇದ್ರದ್ದೇನು ಹೇಳತ್ತೆ ಅಂತ ಅವು ಅಂತಾವೆ. ಯುವಕರ ಸಂಘನೇ ಬೇಡಪ್ಪ ಅಂತ ಈಗ ಜ್ಞಾನಿ ಹೇಳತ್ತಾನೆ. ಹೌದಾ? ಒಂದಕ್ಕೊಂದು ಕಲಿಯಂಗಿಲ್ಲ. ಅಲ್ಲಿ ಕಲಿಬೇಕಾದ್ರೆ ಕಳ್ಳತನೇ ಮಾಡ್ತೀರಿ, ನಾನು ಕಳ ಮಾಡಿ ನೀ ಕಳ ಮಾಡಿ ಅಂತ ಈತ ಹೇಳ್ತಾನೆ, ನಾನು ಹಿಂಗೆ ಮಾಡಿದ್ರೆ ಇಬ್ಬರು ಗುಣಗಳು ಒಂದೇ ಇರ್ತಾವೆ, ಲಕ್ಷಣಗಳು ಒಂದೇ ಇರ್ತಾವೆ, ಭಾವನೆಗಳು ಒಂದೇ ಇರ್ತಾವೆ, ಅವು ಸೇರ್ಕೋತಾವೆ. ಜ್ಞಾನಿಗಳು ಆತನು ಮಾಡಿದಂಥ ಸಾಧನೆ ಇರ್ತದೆ, ಇವರು ಮಾಡಿದಂಥ ಸಾಧನೆ ಇರ್ತದೆ. ಆ ಜ್ಞಾನಿ ಅದು ಪರಮಾನಂದದ ಒಂದು ಸ್ಥಿತಿಯಲ್ಲಿ ಅವರು ತಮ್ಮ ವಿಚಾರಗಳಲ್ಲಿ ಅವರು ಒಂದಾಗಿಬಿಡ್ತಾರೆ. ಈ ಲೌಕಿಕದಲ್ಲಿ ಅದು ಭೋಗದ ಆಸೆ, ಈ ಭೋಗದ ಆಸೆ, ಈ ಲೋಕದ ಭೋಗದ ಆಸೆ, ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಇವು ತಾವೇ ಮಾತಾಡ್ಕೊಂಡು ತಾವೇ ಬೆನ್ನು ಚಪ್ಪಿಸ್ಕೊಂಡು ತಾವೇ ತಾವು ಮಾಡ್ತಾವೆ. ಆದರೆ ಒಂದಕ್ಕೊಂದು ಇಲ್ಲಿ ಸೇರೋಕ್ಕಾಗಂಗಿಲ್ಲ. ಯಾಕಂದರೆ ಇದ್ರಲ್ಲ ಜ್ಞಾನಿ ಲಕ್ಷಣನೇ ಬೇರೆ, ಅಜ್ಞಾನಿ ಲಕ್ಷಣನೇ ಬೇರೆ ಇರ್ತವೆ. ಹೀಗಾಗಿ ಇಲ್ಲೇನಾಗ್ತದೆ ಅಂತಂದ್ರೆ ಆಚಾರ ವಿಚಾರಗಳು ಒಂದೇ ಇರಬೇಕು ಮತ್ತು ಲಕ್ಷಣಗಳು ಒಂದೇ ಇರಬೇಕು ಅಲ್ಲ. ಆದ್ರೆ ನಿನ್ನ ಗುಣಗಳು ಬೇರೆ, ನನ್ನ ಗುಣಗಳು ಬೇರೆ. ಇವೆಲ್ಲ ಒಂದಾಗಬೇಕಂತಂದ್ರೆ, ಏಕತ್ವ ಮಾಡ್ಕೊಳ್ಬೇಕಾದ್ರೆ ಇವೆಲ್ಲ ಒಂದೇ ಇರಬೇಕಾಗ್ತದೆ. ಲಕ್ಷಣಗಳು ಒಂದೇ ಇರಬೇಕಾಗ್ತದೆ, ಆಚಾರ ವಿಚಾರಗಳು ಒಂದೇ ಇರಬೇಕಾಗ್ತದೆ. ಆದ್ರೆ ನಿನ್ನ ಗುಣಗಳು ಬೇರೆ ಅದಾವ, ನನ್ನ ಗುಣಗಳೇ ಬೇರೆ ಅದಾವ. ನಿನ್ನ ಆಚಾರ ವಿಚಾರಗಳೇ ಬೇರೆ ಅದಾವ, ನನ್ನ ಆಚಾರ ವಿಚಾರಗಳೇ ಬೇರೆ ಅದಾವ. ಪರಮಾತ್ಮ ನೋಡಪ್ಪ, ಅದರಿಂದ ಒಂದು ಮಾಡ್ಕೊಳ್ಳಿಕ್ಕೆ ಬರುವುದಿಲ್ಲ ಅಂತಂದರೆ ನಿನ್ನಲ್ಲಿ ಆದರೂ ಕೂಡ ಯಾವ ಸುವಿಚಾರ ಉಂಟೈತೆ ಅದನ್ನು ಮತ್ತೆ ಹೇಳ್ತಾರೆ. ಯಾವ ಸುವಿಚಾರವೂ ಇಲ್ಲ, ಅವಿಚಾರಗಳೇ ಉಂಟದಾವ ನಿನ್ನ ಬಲ್ಲಿ ಕೂಡ ಅನ್ನುವಂಥದ್ದು ಈಗ ಮುಂದಿನ ಪದದಲ್ಲಿ ಮತ್ತೆ ಹೇಳತ್ತಾನೆ. ಯಾರು? ಪರಮಾತ್ಮನನ್ನ ಕುರಿತು ಹೇಳತ್ತಾನೆ. ಏನು ಹೇಳ್ತಾರೆ? 23ನೇ ಪದ ನೋಡ್ರಿ. ಸಾರ ವಸ್ತು ಅಲ್ಲದೆ ಅನ್ಯವನೊಲಿವೆ ಸುವಿಚಾರವಿಲ್ಲವೇಕೆ ನಿನ್ನೊಳು ದೇವರೇ. ನೋಡ್ರಿ, ಸಾರ ವಸ್ತು ಅಲ್ಲದೆ ಅಂದ್ರೆ ಅತ್ಯುತ್ತಮವಾದಂಥ ಪದಾರ್ಥಗಳು ನಿನ್ನ ಬಲ್ಲಿ ಅದಾವೇನು? ಇಲ್ಲ. ಅತ್ಯುತ್ತಮವಾದಂಥ ಪದಾರ್ಥಗಳಲ್ಲಿ ಇರದೇ ಇರುವಂಥವ. ಮತ್ತು ಅನ್ಯವನ್ನೊಲಿವೆ ಅಂದರೆ ಭಿನ್ನವಾದ ವಸ್ತುಗಳನ್ನು ಪ್ರೀತಿಸುವಂಥವು.
ಪರಮಾತ್ಮನನ್ನು ಕುರಿತು ಹೇಳಕತ್ತೇನ, ನನ್ನಲ್ಲಿ ಸುವಿಚಾರಗಳನ್ನು ನೀವು ಹುಡುಕ್ತಿ ಅಂದ್ರೆ ನಿನ್ನಲ್ಲಿ ಯಾವ ಒಳ್ಳೆ ಪದಾರ್ಥಗಳು ಅದಾವೆ ಹೇಳು. ಮತ್ತು ನಿನ್ನ ಬಳಿ ಶ್ರೇಷ್ಠವಾದಂಥ ಪದಾರ್ಥಗಳು ಅದಾವೇನು? ಇಲ್ಲ, ಅಶ್ರೇಷ್ಠವಾದ, ಯಾಕಂದ್ರೆ ಶ್ರೇಷ್ಠವಾಗಿ ಇರದೇ ಇರುವಂಥ ಪದಾರ್ಥಗಳು ಅದಾವ. ಅದ್ರ ಮೇಲೆ ಭಾಳಷ್ಟು ಪ್ರೀತಿ ಮಾಡ್ತಿದ್ದೆ ನೀನು. ನಿನ್ನ ಬಳಿ ಯಾವ ಒಂದು ಶ್ರೇಷ್ಠವಾದಂಥ ಪದಾರ್ಥಗಳು ನಿನ್ನ ಬಳಿ ಇಲ್ಲ, ಆದರೂ ಕೂಡ ಅವನ್ನ ಭಾಳ ಪ್ರೇಮ ಮಾಡ್ತಿದ್ದೆ, ಪ್ರೀತಿ ಮಾಡ್ತಿದ್ದೆ. ಅಂದಮೇಲೆ ನಿನ್ನಲ್ಲೇ ಸುವಿಚಾರ ಇಲ್ಲ ಅಂತ ಹೇಳ್ತಾನೆ. ನಿನ್ನಲ್ಲೇ ಸುವಿಚಾರಗಳಿಲ್ಲ, ಅದಕ್ಕಂತಲೇ ಅಪವಿತ್ರವಾಗಿರುವಂಥ ಮತ್ತು ಆ ಶ್ರೇಷ್ಠವಾಗಿರದೇ ಇರುವಂಥ ಪದಾರ್ಥಗಳ ಮೇಲೆ ಬಹಳಷ್ಟು ಪ್ರೀತಿ ಮಾಡ್ತಿದ್ದೀನಿ ನೀನು ಅಂತ ಹೇಳ್ತಾನೆ. ಆವಾಗ ಈ ಒಂದನೇ ನುಡಿಯಲ್ಲಿ ಹೇಳ್ತಾರೆ, ಯಾವುವು ಅಂತಂದ್ರೆ, ಕೂಡೆ ಕಂಪು ವೆತ್ತ ಗಂಧವನ್ನು ಉಳಿದು ಸುಡುಗಾಡ ಬೂದಿಯ ತಾಳಿದೆ ಮೈಯೋಳು ದೇವರೇ, ಮಾಡಿದ ಅಲಂಕಾರವೆಲ್ಲವನ್ನು ಒಲ್ಲದೆ ಕೊಂಡಾಡಿ ತೊಟ್ಟೆ ಪನ್ನಂಗಗಳ ದೇವರೇ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಪರಮ ಶ್ರೇಷ್ಠವಾದಂಥ ಎಣ ಬೂದಿಯನ್ನು ಮೈಯೆಲ್ಲ ಹಚ್ಚಿಕೊಂಡ, ಯಾಕಂದ್ರೆ ಅದು ಶ್ರೇಷ್ಠವಾಗಿ ಇರದೇ ಇರುವಂಥದ್ದು. ಅಶ್ರೇಷ್ಠವಾದಂಥ ಎಣದ ಬೂದಿಯನ್ನು ಮೈಯೆಲ್ಲ ಹಚ್ಚಿಕೊಂಡಿರುವಂಥವು ನೀನಿದೆ. ನಾನು ಏನಂತ ಹೇಳಂದಿ, ನಿನ್ನ ಬಲ್ಲಿ ಏನು ಒಳ್ಳೆ ಪದಾರ್ಥಗಳದವನ್? ಹೆಣ ಅಂತ ಬಾಯಿಗೆ ತೆಗೆಯೋದಕ್ಕೆ ನಾವು ಹಿಂದಮ್ಮದ ನೋಡ್ತೀವಿ, ಅಂಥ ಹೆಣದ ಬೂದಿಯನ್ನು ಮೈ ತುಂಬ ಹಚ್ಕೊಳ್ಳೋಂಥವು ಇದು ನೀನು. ಪರಮಾತ್ಮ ಶ್ರೀಗಂಧ ಮೊದಲಾದ ಸುವಾಸನೆಯಿಂದ ಕೂಡಿದ ದ್ರವ್ಯಗಳನ್ನು ಬಿಡ್ತಿದ್ದೀನಿ ನೀನು. ಎಂತೆಂಥವು ಅದಾವ? ಸುಗಂಧವಾದಂಥದ್ದು, ಶ್ರೀಗಂಧದ ವಾಸನೆಯಿಂದ ಕೂಡಿದಂಥದ್ದು ಬೇಕಾದಷ್ಟು ಅಲಂಕಾರ ಮಾಡೋಕ್ಕೆ ಬೇಕಾದಷ್ಟು ಅದಾವ. ಆದರೆ ಇಂಥವೆಲ್ಲ ಬಿಡ್ತಿದ್ದೀನಿ ನೀನು. ಮತ್ತು ನೀನು ಏನು ಹಚ್ಕೊಳ್ತೀನಿ ನೀನು? ಹೆಣವನ್ನು ಸುಟ್ಟು ಆ ಒಂದು ಬಿಟ್ಟು ಹೋಗಿರ್ತಾರಲ್ಲ, ಸುಟ್ಟು ಬೂದಿ ಇರ್ತದಲ್ಲ, ಆ ಬೂದಿಯನ್ನೆಲ್ಲ ಮೈ ಮೇಲೆ ಲೇಪನ ಮಾಡ್ಕೊಳ್ಳುವಂಥವನಿದೆ ನೀನು. ಆ ಹೆಣದ ಬೂದಿಯನ್ನು ಮೈ ಮೇಲೆ ಹಾಕ್ಕೊಳ್ತಿದ್ದಿ, ಮೈ ಮೇಲೆ ಹಚ್ಕೊಳ್ತಿದ್ದೀನಿ ನೀನು. ಮತ್ತು ಭಕ್ತರು ಭಾಳಷ್ಟು ಪ್ರೇಮದಿಂದ ನಿನಗೆ ಮನಸ್ಸು ಮಾಡಿದ್ರೆ ಬೇಕಾದಷ್ಟು ಕೊಡ್ತಾರೆ, ಆಭರಣಗಳೆಲ್ಲ ಕೊಡ್ತಾರೆ. ಜಗ್ಗಂತ ಚಂದ ಆಭರಣಗಳು ಹಾಕ್ಕೊಳ್ತೇನೆ ನೀನು. ಏನಾರು ಆಭರಣ ಕೊಟ್ರೆ ನಿನಗೆ ಇಷ್ಟ ಏನು ಅಂತಂದ್ರೆ ಇಲ್ಲ. ಯಾಕಂದ್ರೆ ಪ್ರೇಮದಿಂದ ಆಭರಣಗಳನ್ನು ಬಿಟ್ಟು ಹಾವುಗಳನ್ನು ಕೊಳ್ಳಕ್ಕೆ ಹಾಕ್ಕೊಂಡಿದ್ದೀನಿ ನೀನು. ಅಂದಮೇಲೆ ನಿನ್ನಲ್ಲಾದರೂ ಯಾವ ಸುವಿಚಾರ ಐತಪ್ಪ ಹೇಳು? ಯಾವ ಸುವಿಚಾರ ನಿನ್ನಲ್ಲಿಲ್ಲ. ಮತ್ತು ಎರಡನೇ ನುಡಿಯಲ್ಲಿ ಹೇಳುತ್ತೆ ನೋಡ್ರಿ, ಭಾಳ ಅದ್ಭುತವಾಗಿ ಹೇಳುತ್ತೇನೆ. ಪರಮಾತ್ಮಗೆ ಹೇಳಕತ್ತೇನತ್ತ. ಏನು ಹೇಳ್ತಾ ಇದ್ದಾನೆ? ಪಿಂಗಿ ತೋರ ಆರವಂ ಮಿಗೆ ಮಂಡೆ ಮಾಲೆ ಗಂಗವಿತ್ತೆ ಸಂತಸದಿಂದ ದೇವರೇ, ಮಂಗಳದು ಕೂಲವನ್ನೊಮ್ಮೆ ಪೊದೆಯದೆ ಮಾತಂಗ ಚರ್ಮವಾಂತೆ ಭಾವಿಸೆ ದೇವರೇ ಅಂತ ಇಲ್ಲಿ ಹೇಳ್ತಾರೆ. ಏನು ಹೇಳ್ತಾರ ಅಂತಂದ್ರೆ, ಇಲ್ಲಿ ಮಂಗಳ ಅಂದರೆ ಶುಭಕರವಾಗಿರುವಂಥದ್ದು, ಮಂಗಳ. ಮತ್ತು ದುಕೂಲವನು ಅಂತ ಹೇಳ್ತಾರೆ ಅವರು, ಅಂದ್ರೆ ನಯವಾದ ರೇಷ್ಮೆಯ ಬಟ್ಟೆಯನ್ನು. ಇಲ್ಲಿ ಹೇಳ್ತಾರೆ, ಪಿಂಗಿ ತೋರ ಹಾರವೊಮ್ಮಿಗೆ ಮಂಡೆ ಮಾಲೆ ಗಂಗವಿತ್ಯ ಸಂತಸಿಂದ ದೇವರೇ, ಮಂಗಳ ದುಕೂಲವನ್ನೊಮ್ಮೆ ಪೊದೆಯದೆ ಮಾತಂಗ ಚರ್ಮವಾಂತೆ ಭಾವಿಸಿ ದೇವರೇ ಅಂತ ಎರಡನೇ ನುಡಿಯಲ್ಲಿ ಹೇಳ್ತಾರೆ. ಅಪ್ಪ ಪರಮಾತ್ಮನೇ, ನೀ ಏನು ಮಾಡ್ತೀವಿ? ಮುತ್ತಿನ ಮೊದಲಾದ ಉತ್ತಮವಾದಂಥ ಮಾಲೆಗಳನ್ನು ಬಿಟ್ಟು ನೀ ಮನಸ್ಸು ಮಾಡಿದರೆ ಬೇಕಾದಷ್ಟನ್ನು ಬಯಸ್ಬೋದು, ಬಯಸಿ ಅದನ್ನೆಲ್ಲವನ್ನು ಪಡ್ಕೊಳ್ಬೋದು. ನಿನಗೇನಾಗಂಗಿಲ್ಲ ಅಂತ ಹೇಳ, ನಿನಗೆಲ್ಲ ಆಗ್ತದೆ. ಆದರೂ ಕೂಡ ನಿನಗೆ ಅದರ ಮೇಲೆ ಪ್ರೇಮ ಇಟ್ಟಿದೆ, ಪ್ರೀತಿ ಇಟ್ಟಿದೆ. ಆ ಶ್ರೇಷ್ಠವಾದಂಥ ಪದಾರ್ಥಗಳ ಮೇಲೆ ನೀನು ಮೋಹ ಮಾಡಕತ್ತಿದೆ, ಅದ್ರ ಮೇಲೆ ಪ್ರೀತಿ ಇಟ್ಟಿದೆ, ಅದ್ರ ಮೇಲೆ ಪ್ರೇಮ ಇಟ್ಟಿದೆ. ಮುತ್ತಿನ ಮೊದಲಾದಂಥ ಭಾಳಷ್ಟು ಉತ್ತಮವಾದಂಥ ಮಾಲೆಗಳನ್ನು ಬಿಟ್ಟು ಮನುಷ್ಯರ ತಲೆಬುರುಡೆಗಳನ್ನು ಮಾಲೆಯನ್ನಾಗಿ ಮಾಡಿ ಹಾಕಿಕೊಡ್ತಿದ್ದೀನಿ ನೀನು. ಮನುಷ್ಯರ ತಲೆಬುರುಡೆಗಳನ್ನು ಏನು ಮಾಡ್ತಿದ್ದಿ? ಮಾಲೆಗಳನ್ನು ಹಾಕ್ಕೊಂಡು ಅದನ್ನು ಮಾಡಿಕೊಂಡು ನೀನು ಹಾಕಿಕೊಡ್ತಿದ್ದಿ ಕೊಳ್ಳಾಗ. ಸಂತೋಷಪೂರ್ವಕವಾಗಿ ನಯನವಾದ ರೇಷ್ಮೆ ಬಟ್ಟೆಗಳನ್ನು ಹಾಕೋತೀಯನೇ ನೀನು ಖುಷಿಯಿಂದ. ರೇಷ್ಮೆ ನಯವಾದಂಥ ಭಾಳಷ್ಟು ರೇಷ್ಮೆ ಬಟ್ಟೆ ನೋಡಿರ್ತೀರಲ್ಲ, ಅಂಥ ಒಂದು ರೇಷ್ಮೆಯ ಬಟ್ಟೆ ಇವೆಲ್ಲವುಗಳನ್ನು ನೀನೇನಾರ ಉಟ್ಕೋತೇನು? ಇಲ್ಲ. ನಿನ್ನ ಬಟ್ಟೆ ಎಂಥವಪ್ಪ? ಆನೆ ಮತ್ತು ಹುಲಿಗಳ ಹಸಿ ಚರ್ಮಗಳನ್ನು ಒದ್ದುಕೊಳ್ಳುವಿ ನೀನು. ನಿನ್ನ ಬಟ್ಟೆ ಎಂಥವಂದ್ರೆ ಆನಿದು ಮತ್ತು ಹುಲಿಗಳ ಹಸಿ ಚರ್ಮವನ್ನು ತೊಟ್ಕೊಳ್ಳೋಂಥವು ನೀನು, ಮೈ ಮೇಲೆ ಹಾಕ್ಕೊಳ್ಳೋ ಅಂಥವು ನೀನು. ಅಂದಮೇಲೆ ಏಕೆ ನಿನ್ನೊಳಗೆ ಈ ಸುವಿಚಾರ ಇಲ್ಲ ನಿನಗೆ ಅಂತ ಭಕ್ತನಾದವ. ನಾನು ಹುಡುಕ್ಲಕತ್ತೀನಿ ನೋಡಿ, ನಿನ್ನಲ್ಲಿ ಯಾವ ಸುವಿಚಾರಗಳು ಇಲ್ಲ ನಿನ್ನ ಹತ್ರ ಅಂತ ಭಕ್ತನಾದಂಥ ಪರಮಾತ್ಮ ಮತ್ತೆ ಕೇಳ್ಕೊಳ್ತಾ ಇದ್ದಾನೆ. ಮತ್ತಿನ್ನೂ ಒಂದು ಮೂರನೇ ನುಡಿಯಲ್ಲಿ ಹೇಳ್ತಾರಪ್ಪ,
ಪರಮಾತ್ಮ ಮುದಿ ಎತ್ತನ್ನು ಇಟ್ಕೊಳ್ಳುವಂಥದ್ದು ಅದ್ರ ಬಗ್ಗೆ ಹೇಳ್ತಾರೆ. ವಾರಣಾದಿ ವಾಹನಗಳನ್ನಗಲಿ ನೀನು ಸಾರಿ ಬಿಡದೆತ್ತ ನೇರಿದೆ ದೇವರೇ, ಭೂರಿ ವಿಶ್ವ ವಲ್ಲಭನಾಗಿ ಮತ್ತೆ ಮನವಾರೆ ತಿರಿದುಂಡು ಬಾಳುವೆ ದೇವರೇ ಅಂತ ಹೇಳ್ತಾರೆ. ಮತ್ತೆ ಏನು ಮಾಡಿದೆಪ್ಪ ಅಂತಂದ್ರೆ, ವಾರಣಾದಿ ವಾಹನಗಳನ್ನು ಅಂದ್ರೆ ಆನೆ ಮೊದಲಾದ ವಾಹನಗಳನ್ನು ಆನೆ ಮತ್ತು ಶ್ರೇಷ್ಠವಾದಂಥ ವಾಹನಗಳನ್ನು ಬಿಟ್ಟು, ಆನೆ ಅದಾವ ಬೇಕಾದಂಥವು, ಏನು ಕುದುರೆ ಆನೆ ನೀನು ಮನಸ್ಸು ಮಾಡಿದ್ರೆ ಬೇಕಾದಂಥವು ಅಂಥವುಗಳನ್ನು ಬಿಟ್ಟು ಏನು ಮಾಡಿದೆ, ಮುದಿ ಎತ್ತನ್ನೇ ವಾಹನವನ್ನಾಗಿ ಮಾಡ್ಕೊಂಡು ನೋಡ್ರಿ, ಎತ್ತನ್ನು ವಾಹನವನ್ನಾಗಿ ಮಾಡಿ ಅದ್ರ ಮೇಲೆ ಹತ್ತುವಿ ನೀನು. ಜಗತ್ತಿಗೆ ಒಡೆಯನಾದರೂ ಮನೆಗೆ ಭಿಕ್ಷೆ ಬೇಡ್ತಪ್ಪ. ಎಲ್ಲ ಕೇಳ್ದಂಥವ್ರಿಗೆ ಕೇಳಿದ್ದನ್ನು ಕೊಡ್ತೀವಿ. ಏನು ಬೇಕಂತಂದವ್ರಿಗೆ ಅದನ್ನೆಲ್ಲ ಕೊಡುವಂಥ ಶಕ್ತಿ ನಿನಗಾದ. ಆದರೂ ಕೂಡ ನೀನೇನು ಮಾಡ್ತೀವಿ, ಮನೆಗೆ ಹೋಗಿ ಭಿಕ್ಷೆ ಬೇಡ್ತೀವಿ. ಭಿಕ್ಷೆ ಬೇಡಿ ತಂದು ಊಟವನ್ನು ಮಾಡಿ ಜೀವನ ಮಾಡುವಂಥವನಿದೆ ನೀನು. ಅಂದಮೇಲೆ ನಿನ್ನ ಬಳಿ ಯಾವ ಒಳ್ಳೆ ವಿಚಾರಗಳದಾವಂತ ನಾನು ಹೇಳ ಏ ಪರಮಾತ್ಮನೇ, ಏಕೆ ನಿನ್ನಲ್ಲಿ ಸುವಿಚಾರ ಇಲ್ಲ? ನಿನ್ನಲ್ಲಿ ಯಾಕಿಲ್ಲಪ್ಪ ಸುವಿಚಾರ? ಮತ್ತು ಇವೇನು ಶ್ರೇಷ್ಠ ಪದಾರ್ಥಗಳದಾವನ? ಅಶ್ರೇಷ್ಠವಾದಂಥ ಪದಾರ್ಥಗಳದಾವ, ಮತ್ತು ಇವ್ರ ಮೇಲೆ ಭಾಳ ಪ್ರೀತಿ ಮಾಡ್ತೀಯಲ್ಲಪ್ಪ ನೀನು ಅಂತ ಇಲ್ಲಿ ಹೇಳ್ತಾರೆ. 4ನೇ ನುಡಿ ನೋಡೋಣ. ಮತ್ತೇನು ಹೇಳ್ತಾರ ಅಂತಂದ್ರೆ, ಗಾಡಿಯುಳ್ಳ ನಿರ್ಜರಾಳಿಯ ನೆಳೆಸದೊಂದು ಗೂಡದೆ ಪೈಶಾಚರುಂದವ ದೇವರೇ, ನೋಡದೆ ಹೇಮಾದ್ರಿ ವಾಸವನ್ನೊಪ್ಪಿ ಮನೆ ಮಾಡಿಕೊಂಡೆ ಪ್ರೇತ ಭೂಮಿಯ ದೇವರೇ ಅಂತ ಹೇಳ್ತಾರೆ. ಏನು ಹೇಳ್ತಾರ? ಗಾಡಿಯುಳ್ಳ ಅಂದ್ರೆ ಸೌಂದರ್ಯದಿಂದ ಕೂಡಿದ, ನಿರ್ಜರಾಳಿ ಅಂದ್ರೆ ದೇವತೆಗಳ ಸಮೂಹವನ್ನು. ನೋಡ್ರಿ, ಪರಮಾತ್ಮ ಮಹಾ ಸೌಂದರ್ಯದಿಂದ ಕೂಡಿದಂಥ ದೇವತೆಗಳನ್ನು ಬಿಟ್ಟು, ನೀ ಮನಸ್ಸು ಮಾಡಿದ್ರೆ ಎಷ್ಟು ದೇವತೆಗಳದಾರ, ಬೇಕಾದಂಥ ಸೌಂದರ್ಯದಿಂದ ಕೂಡಿದಂಥ ದೇವತೆಗಳದಾರ. ಎಲ್ಲವುಗಳನ್ನು ಬಿಟ್ಟು, ಅವ್ರನ್ನೆಲ್ಲವರನ್ನ ಬಿಟ್ಟು ನೀ ಏನು ಮಾಡಿದೆ, ಪಿಸಾಚಿಗಳ ಜೊತೆಗೆ ಕೂಡಿಕೊಂಡಿದಿ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ. ಬಿಟ್ಟು ಪಿಸಾಚಿಗಳ ಜೊತೆ ಕೂಡಿಕೊಳ್ಳುವಿ. ಮತ್ತು ನೀನು ಕನಕ ಪರ್ವತ ಅಲ್ಲ, ಕನಕ ಪರ್ವತದಲ್ಲಿರುವುದನ್ನು ಬಿಟ್ಟು, ಎಂಥ ಒಂದು ಐತಿ ನಿಂದು, ಮನಸ್ಸು ಮಾಡಿದ್ರೆ ನೀ ಎಲ್ಲಿ ಬೇಕಾದರೂ ಇರ್ಬೋದು ಅಂಥ ಒಂದು ಈ ಕನಕವಾದಂಥ ಈ ಪರ್ವತದಲ್ಲಿರುವುದನ್ನು ಬಿಟ್ಟು ನೀ ಎಲ್ಲಿ ವಾಸ ಮಾಡಾಕತ್ತಿದೆ? ಸುಡುಗಾಡದಲ್ಲಿ. ನೋಡ್ರಿ, ಸುಡುಗಾಡದಲ್ಲಿ ವಾಸ ಮಾಡುವಂಥವನಾಗಿದ್ದೀನಿ ನೀನು. ಅದಕ್ಕೆ ನಿನಗೆ ಮಗಳನ್ನ ದಕ್ಷ ಬ್ರಹ್ಮ ಕೊಡಕ್ಕೆ ಹಿಂದೆ ಮುಂದೆ ನೋಡಿದ. ಅವ ಏನು ಬಿಡ್ಕೊಂಡು ತಿಂತಾನೆ, ಅವನ ಬಳಿ ಯಾವ ಪದಾರ್ಥಗಳದಾವ, ಒಳ್ಳೆ ಪದಾರ್ಥಗಳದಾವ ಅಂತ ನೀನು ಯಾಕೆ ಮದುವೆ ಆಗ್ತಿ ಅಂತ ಸತ್ಯನ ಕೊಡಲಿಲ್ಲ. ಅದು ಕೊಡಂಗಿಲ್ಲ ಅಂತಲೇ ಆತ ಹಠ ಹಿಡಿದದ್ದು. ನಿನ್ನ ಬಳಿ ಒಳ್ಳೆ ಪದಾರ್ಥಗಳದಾವೇನು ಪರಮಾತ್ಮ? ಅದಕ್ಕೆ ಸುಡುಗಾಡದಲ್ಲಿ ವಾಸ ಮಾಡಿವಿ ಅಂದಮೇಲೆ ದೇವರೇ, ಏಕೆ ನಿನ್ನೊಳಗೆ ಸುವಿಚಾರ ಇಲ್ಲವು? ಯಾಕಿಲ್ಲಪ್ಪ ನಿನ್ನಲ್ಲಿ ಸುವಿಚಾರ? ಈ ರೀತಿ ನೀನು ಎಂತೆಂಥದನ್ನು ಬಿಟ್ಟು ಕೇಸಿ ನೀವು ಅಪವಿತ್ರವಾಗಿರುವಂಥ ಸ್ಥಳದಲ್ಲಿ ಆ ಸುಡುಗಾಡದಲ್ಲಿ ವಾಸ ಮಾಡ್ತೀನಿ ಅಂದಾಗ ಮತ್ತು ನಿನ್ನ ಬಳಿ ಸುವಿಚಾರ ಯಾಕಿಲ್ಲಪ್ಪ ಅಂತ ಅಂತ ಕೇಳ್ಕೊಳ್ಳುವಂಥದ್ದು 5ನೇ ನುಡಿಯಲ್ಲಿ ನೋಡ್ತೇನೆ. ಹೇಳೋಣ, ಭಾಳಷ್ಟು ಅದ್ಭುತವಾಗಿ ಅವರು ಹೇಳ್ತಾರೆ. ಮೋಹವಿಲ್ಲದೊಂದು ರೋಳಿಂತು ನೀನು ಸುರಸ ಮೋಹದಿಷ್ಟ ಸಿದ್ಧಿ ಮಾಡ್ಪುದು ದೇವರೇ, ಊಹಿಸಲ ಆತ್ಮ ಅನುಭವಿಗೆ ಭೋಗದೊಳು ನಿರ್ಮೋಹ ವಹಿಸಿ ಶಂಭುಲಿಂಗವೇ ದೇವರೇ. ನೋಡ್ರಿ ಏನು ಹೇಳ್ತಾರ, ಶಂಭುಲಿಂಗವೇ ಅಂದ್ರೆ ಶಂಭುಲಿಂಗ ಪರಮಾತ್ಮ ಹೇಳ್ತಾರೆ. ನೋಡಿ, ಶಂಭುಲಿಂಗ ಅಂದರೆ ಸುಖೋತ್ಪತ್ತಿಗೆ ಕಾರಣ ಆಗಿರುವಂಥವ್ನು ಪರಮಾತ್ಮನೇ. ಸುಖದ ಒಂದು ಉತ್ಪತ್ತಿಗೆ ಕಾರಣ ಆಗಿರುವಂಥ ಪರಮಾತ್ಮನೇ. ಅದಕ್ಕೆ ನಿನಗೆ ಯಾವ ಪದಾರ್ಥದಲ್ಲಿಯೂ ಮೋಹವಿಲ್ಲ, ಯಾವ ಪದಾರ್ಥದಲ್ಲಿ ನಿನಗೆ ಮೋಹ ಇಲ್ಲ. ಆದರೂ ಇಲ್ಲಿ ಕೂಡ ಹೇಳ್ತಾರೆ, ದೇವತೆಗಳು ಯಾವುದನ್ನು ಇಚ್ಛೆ ಮಾಡ್ತಾರೋ ಅದನ್ನು ಪ್ರಾಪ್ತಿ ಮಾಡಿಕೊಡೋದ್ರಲ್ಲಿ ನೀವು ಭಾಳಷ್ಟು ಖುಷಿ ಐತಿ, ಪ್ರೇಮ ಐತಿ. ಆದ್ರೆ ನೀನು ಇಟ್ಕೊಂಡಿಲ್ಲ, ಅದ್ರ ಮೇಲೆ ನಿನಗೆ ಮೋಹ ಇಲ್ಲ, ನಿನಗೆ ಪ್ರೇಮ ಇಲ್ಲ. ಆದ್ರೆ ಬೇಡಿದಂಥ ಭಕ್ತರು ಏನು ಕೊಡ್ತಾರೆ ಕೇಳ್ತಾರ,
ಯಾಕಂದ್ರೆ ಅವು ಎಲ್ಲ ನಿನಗೆ ಯಾವ ಪದಾರ್ಥಗಳಲ್ಲಿ ಮೋಹ ಇಲ್ಲದೆ ಇದ್ದರೂ ಕೂಡ ಆದರೂ ಕೂಡ ದೇವತೆಗಳು ಯಾವುದನ್ನು ಇಚ್ಛೆಪಟ್ಟು ಕೇಳ್ತಾರೋ, ಇಂಥದ್ದು ಕೊಡಪ್ಪ ಅಂತ ಕೇಳ್ತಾರೋ, ಅದನ್ನು ಪ್ರಾಪ್ತಿ ಮಾಡಿಕೊಳ್ಳೋದ್ರಲ್ಲಿ ನಿನಗೆ ವಿಶೇಷವಾದಂಥ ಪ್ರೇಮ ಐತೆ, ಭಕ್ತಿ ಐತೆ. ಇದನ್ನು ವಿಚಾರ ಮಾಡಿ ನೋಡಿದ್ರೆ ಸ್ವರೂಪ ಜ್ಞಾನಿಗೆ ವಿಷಯ ಸುಖಗಳಲ್ಲಿ ಅಪ್ರೇಮವಿರುತ್ತದಲ್ಲದೆ ಪ್ರೇಮ ಇರುವುದಿಲ್ಲ ಅನ್ನುವಂಥ ಭಾವ ಐತೆ. ಈಗ ನಾನು ವಿಚಾರ ಮಾಡಾಕತ್ತೀನಿ. ಏನು ವಿಚಾರ ಮಾಡಾಕತ್ತೀನಿ? ಬೇಡದಂಥವ್ರಿಗೆ ಕೇಳಿದ್ದನ್ನು ದೇವತೆಗಳು ಏನೇನು ಕೇಳ್ತಾರೆ ಅವ್ರಿಗೆ ಕೇಳಿದ್ದನ್ನು ಕೊಟ್ಟು ಬಿಡ್ತಿದ್ದಿ ಖರೆ. ಆದರೆ ವಿಚಾರ ಮಾಡಿ ನೋಡಿದ್ರೆ ಸ್ವರೂಪ ಜ್ಞಾನಿಗೆ ತನ್ನ ಸ್ವರೂಪ ಸ್ಥಿತಿಯಲ್ಲಿ ಆ ಸ್ವರೂಪ ಒಂದು ಇದರಲ್ಲಿ ಇರುವಂಥ ಜ್ಞಾನಿಗೆ ವಿಷಯ ಸುಖಗಳಲ್ಲಿ ಯಾವ ರೀತಿಯಿಂದ ಮೋಹ ಇರಂಗಿಲ್ಲ, ಪ್ರೇಮ ಇರಂಗಿಲ್ಲ. ಏನಿರ್ತದೆ? ಅಪ್ರೇಮ ಇರ್ತದೆ. ವಿಷಯ ಸುಖಗಳನ್ನು ಬಯಸ್ತಾನೇನು ತನ್ನ ಸ್ವರೂಪದಲ್ಲಿರುವಂಥ ಜ್ಞಾನಿ. ಸಾಧ್ಯನಿಲ್ಲ, ಏನೇನು ಬಯಸಂಗಿಲ್ಲ, ತನ್ನ ಸ್ವರೂಪದಲ್ಲೇ ಇರ್ತಾನತ. ವಿಷಯಾದಿಗಳ ಮೇಲೆ ಮೋಹ ಮಾಡ್ತಾನೇನ? ಖಂಡಿತ ಇಲ್ಲ. ಅದಕ್ಕೆ ಅದ್ರ ಮೇಲೆ ಏನಿರ್ತದೆ? ವಿಷಯಾದಿಗಳ ಮೇಲೆ ಅಪ್ರೇಮ ಇರ್ತದತ್ಗ. ಅದಕ್ಕೆ ಪ್ರೇಮ ಇರುವುದಿಲ್ಲ ಅನ್ನುವಂಥ ಭಾವ. ಅದಕ್ಕೆ ನೀನು ಹೆಂಗಿದೆ? ಯಾಕಂದರೆ ಸ್ವರೂಪ ಸ್ಥಿತಿಯಲ್ಲಿರುವಂಥವನು ಅದಕ್ಕೆ ನಿನಗೆ ಏನಾಗ್ಯದ? ಅಪ್ರೇಮ ಅದ. ವಿಷಯಗಳ ಮೇಲೆ, ವಿಷಯ ಸುಖಗಳ ಮೇಲೆ ಅಪ್ರೇಮ ಇರ್ತದೆ, ಪ್ರೇಮ ಇರೋದಿಲ್ಲ ಅನ್ನುವಂಥ ಭಾವ. ಅಂದಮೇಲೆ ಪರಮಾತ್ಮನೇ, ಯಾಕಂತಂದ್ರೆ ಅವರಿಗೆ ಸ್ವರೂಪ ಸ್ಥಿತಿಯಲ್ಲಿರುವಂಥವ್ರಿಗೆ ಏನಾಗಿರ್ತದೆ? ಭೋಗಾದಿಗಳ ಮೇಲೆ ಏನಾಗ್ತದೆ? ವಿಷಯ ಭೋಗಗಳ ಮೇಲೆ ಅವರಿಗೆ ಪ್ರೇಮ ಇರೋಂಗಿಲ್ಲ ಅನ್ನುವಂಥದ್ದು ವಿಚಾರ, ಈ ಭಾವ. ಅಂದಮೇಲೆ ಪರಮಾತ್ಮ ಏಕೆ ನಿನ್ನೊಳು ಸುವಿಚಾರ ಇಲ್ಲ? ಯಾಕೆ ನಿನ್ನಲ್ಲಿ ಸುವಿಚಾರ ಇಲ್ಲ? ಮತ್ತು ಇಂಥ ಒಂದು ಶ್ರೇಷ್ಠವಾದಂಥ ವಸ್ತುಗಳ ಮೇಲೆ ಯಾಕೆ ಪ್ರೀತಿ ಮಾಡ್ತೀವಿ ಅನ್ನುವಂಥದ್ದು ಹೇಳ್ತಾರೆ ಅವರು. ಭಾಳಷ್ಟು ವಿಚಾರವನ್ನು ಇಲ್ಲಿ ಶಿಷ್ಯ ಆದಂಥ ಹೇಳ್ತಾ ಇದ್ದಾನೆ. ನಿನ್ನಲ್ಲಿ ಜಾಣತನವಿಲ್ಲ. ಯಾಕಂದ್ರೆ ನಿನ್ನಲ್ಲಿ ಜಾಣತನಿಲ್ಲ. ನಾನು ಸರ್ವಜ್ಞ ಮೂರ್ತಿಯಾಗಿದ್ದೇನೆ ಅಂದರೆ ಎಲ್ಲವನ್ನು ಬಲ್ಲವನಾಗಿದ್ದೇನೆ ಅಂತ ನೀನು ಅನ್ಬೋದು. ನೀನೇನು ಅನ್ಬೋದು? ನನಗೆ ನಿನ್ನಲ್ಲಿ ಜಾಣತನ ಇಲ್ಲಪ್ಪ, ನಾನು ಸರ್ವಜ್ಞ ಮೂರ್ತಿಯಾಗಿದ್ದೀನಿ, ಆದರೆ ಎಲ್ಲವನ್ನು ಬಲ್ಲವನಾಗಿದ್ದೇನೆ ಅಂತ ನೀನು ಅನ್ಬೋದು. ಆದರೆ ನಿನ್ನಲ್ಲಿ ಆದರೂ ಯಾವ ಬಲ್ಲತನ ಉಂಟು ಅದನ್ನು ಹೇಳ್ತೀನಿ, ಯಾವ ಬಲ್ಲತನವೂ ಇಲ್ಲ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ. ಈಗ ನೀನು ಅನ್ಬೋದು ನನಗೆ, ನೀನೇನು ನಿನ್ನ ಬಳಿ ಜಾಣತನ ಇಲ್ಲಪ್ಪ, ನಾನು ಸರ್ವಜ್ಞ ಮೂರ್ತಿ ಇದ್ದೀನಿ, ಎಲ್ಲವನ್ನು ಬಲ್ಲವನ್ನು ನಾನು ಇದ್ದೀನಿ ಅಂತ ನೀನು ಅಂದ್ರದ್ದು ಕೂಡ ನಿನ್ನಲ್ಲಿ ಯಾವ ಬಲ್ಲತನ ಅದು? ಏನು ತಿಳ್ಕೊಂಡಿದ್ದೀನಿ ನೀನು? ಯಾವ ಬಲ್ಲತನವೂ ನಿನ್ನಲ್ಲಿಲ್ಲ ಅಂತ ಈ ಮುಂದಿನ ವಿಚಾರವನ್ನು ಹೇಳ್ತಾರೆ. ನೋಡೋಣ ಏನು ಹೇಳ್ತಾರೆ. 24ನೇ ನುಡಿಯಲ್ಲಿ ಹೇಳ್ತಾರೆ, ಕೂಡೆ ನೇಮಿಸಿದೆ ಹಿತವು ಅಹಿತವೆಂಬೆರಡನ್ನು ನೋಡು, ನಿನ್ನೊಳಾವ ಬಲ್ಲಿತನ ವಿಹುದು ಅಭಾವ. ಇಲ್ಲಿ ಏನು ಹೇಳ್ತಾರ ಅಂತಂದ್ರೆ, ಅಭಾವ ಅಂದ್ರೆ ಜನನ ಮರಣ ರಹಿತನಾದಂಥದ್ದಿಗೆ ಅಭಾವ ಅಂತ ಹೇಳ್ತಾರೆ. ಇಲ್ಲಿ ಪರಮಾತ್ಮನೇ ನೀನೇನು ಮಾಡಿದಿ? ಯೋಗ್ಯ ಅಯೋಗ್ಯ ಅನ್ನುವಂಥದ್ದು, ಹಿತ ಅಹಿತ ಅನ್ನುವಂಥದ್ದು, ಪ್ರೇಮ ಅಪ್ರೇಮ ಅನ್ನುವಂಥದ್ದು ಎರಡನ್ನು ಹಿಂಗೆ ಕೂಡಿಸಿ ಶಾಸನ ಮಾಡಿದಿ. ನೀನು ಒಂದು ಕಾನೂನು ಮಾಡಿದೆ, ಒಂದ್ರ ಜೊತೆಗೆ ಒಂದು ಇಟ್ಟುಬಿಟ್ಟಿದೆ. ಒಂದ್ರ ಜೊತೆಗೆ, ಯಾಕಂದ್ರೆ ಕೂಡಿ ನೇಮಿಸಿದೆ ಹಿತ ಅಹಿತವೆಂಬೆರಡನು. ಅಂದ್ರೆ ಒಂದು ಒಳ್ಳೆಯದು, ಒಂದು ಕೆಟ್ಟದ್ದು, ಒಂದು ಯೋಗ್ಯ ಅದ, ಒಂದು ಅಯೋಗ್ಯ ಅದ, ಒಂದು ಹಿತ, ಒಂದು ಅಹಿತ, ಒಂದು ಸುಖ, ಒಂದು ದುಃಖ, ಒಂದು ಪ್ರೇಮ, ಒಂದು ಅಪ್ರೇಮ. ಈಗ ಎರಡನ್ನ ಕೂಡಿಸಿ ಶಾಸನ ಮಾಡಿದೆ, ನೀನು ಕಾನೂನು ಮಾಡಿದೆ ಅಷ್ಟು. ಅಂದಮೇಲೆ ನಿನ್ನಲ್ಲಿ ಆದರೂ ಕೂಡ ಯಾವ ಜಾಣತನ ಇತ್ತಪ್ಪ? ಹೀಗೆ ಎಲ್ಲವನ್ನ ಕೂಡ ಶಾಸನ ಮಾಡ್ತೀಯ ಅಂತ ಅಂದ ಮೇಲೆ ನಿನ್ನಲ್ಲಿ ಆದರೂ ಕೂಡ ಯಾವ ಜಾಣತನ ಇತ್ತು ಹೇಳು? ಯಾವ ಜಾಣತನೂ ನಿನ್ನಲ್ಲಿಲ್ಲ ಅನ್ನುವಂಥ ವಿಚಾರವನ್ನು ಪರಮಾತ್ಮಗೆ ಹೇಳ್ತಾ ಇದ್ದಾನ ಶಿಷ್ಯ ಆದಂಥದ್ದು. ಒಂದನ್ನು ನುಡಿಯಲ್ಲಿ ಹೇಳ್ತಾರೆ, ನೋಡೋಣ. ಈಗ ಹೇಳ್ತಾರೆ ಅವರು, ಕಡು ಚೆಲುವೆಸೆವ ಜೌವನವನು ಜರೆಯನು ಬಿಡಲರಿ ದನಿಪ ಭೋಗವನು ರೋಗವನು ತಡೆಯದ ಅಖಿಳ ವಿದ್ಯೆಯನು ದರಿದ್ರತೆಯನು ಪೊಡವಿಗೆ ಅಧಿಕ ಸಂಪದವನು ಲೋಭವನು. ನೀವು ಒಂದೊಂದು ಹೆಂಗೆ ಜೋಡಿಸಿದ ಅನ್ನೋದು ನಾನು ಹೇಳ್ತೀನಿ. ಏನು ಹೇಳ್ತೀವಿ ಇಲ್ಲಿ? ಏನು ಮಾಡಿದ್ದೀನಿ ನೀನು? ಈ ಕಡು ಜೌವನ ಬೆಸೆವ, ಅತಿ ಸೌಂದರ್ಯದಿಂದ ಕೂಡಿದಂಥ ಯೌವನ ಕೊಟ್ಟಿದೆ. ಕೊಟ್ಟು ಅಷ್ಟೇ ಬಿಟ್ಟೇನು ನೀನು? ಕೊನೆವರೆಗೆ ಹಿಂಗೆ ಯೌವನಸ್ಥರಾಗಿ ಚಂದ ಪಳಪಳ ಉಳ್ಕೊಂತ ಹಿಂಗೆ ಇರ್ರಿ ಅಂತ ಏನಾರು ಬಿಟ್ಟೇನು ನೀನು?
ಸೌಂದರ್ಯದಿಂದ ಶೋಭಿಸುವ ಯೌವನವನ್ನು ಹಂಗೆ ಕೊಟ್ಟಿದೆ, ಇಲ್ಲ ಅಂತಿಲ್ಲ, ಕೊಟ್ಟಿದೆ ಅಷ್ಟೇ. ಬಿಟ್ಟೆ ನೀನು ಅದ್ರ ಜೊತೆ ಏನು ಜೋಡಿಸ್ಬಿಟ್ಟು? ಮುಪ್ಪು ಜೋಡಿಸ್ಬಿಟ್ಟು. ಅದು ಬರ್ತಾ 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 ಯೌವನ ವಿಕಾರ ಹೊಂದುವಂಥದ್ದು, ಅಲ್ಲಿ ಕ್ಷಯ ಹೋಗಿ ಏನಾಯ್ತದ, ಮುಪ್ಪು ಅನ್ನುವಂಥದ್ದು ಜೋಡಿಸ್ಬಿಟ್ಟೆ ಅದ್ರ ಜೊತೆಗೆ. ಇದು ಮುಪ್ಪು ಜೋಡಿಸಿ ನಂತರ ಬಿಡಲಿಕ್ಕೆ ಬಾರದಂಥ ಭೋಗಗಳನ್ನು ಕೊಟ್ಟಿದೆ. ಅಂದ್ರೆ ಎಷ್ಟು ಪದಾರ್ಥಗಳನ್ನು ಕೊಟ್ಬಿಟ್ಟಿದ್ದೀವಿ ತಿನ್ನಕ್ಕೆ. ನೋಡ್ರಿ, ನಾವು ಉದಾಹರಣೆ ತೊಗೊಂಡ್ರೆ ಎಲ್ಲ ನಾನಾ ರೀತಿಯಿಂದ ಇಲ್ಲಿ ಪದಾರ್ಥಗಳದಾವ, ನಾವು ತಿನ್ನೋದಕ್ಕೆ ಮಾಡೋದಕ್ಕೆ ಎಲ್ಲಷ್ಟು ಐತೆ. ಎಲ್ಲ ಭೋಗಗಳನ್ನು ಕೊಟ್ಟಿದ್ದೀನಿ. ಅದ್ರ ಮ್ಯಾಲೆ ಏನು ಇಟ್ಟಿದ್ದೀನಿ ನೀನು? ಅತಿ ಯಾವುದೇ ಆಗಲಿ, ಅತಿ ತಿಂದ್ರೆ ಅಮೃತನ ವಿಷಯ ಅಂತಾರಲ್ಲ, ಭಾಳ ಚಂದ ಐತಪ್ಪ ಅಂತಂದ್ರೆ ಚಂದ ಇದ್ದದ್ದು ಯಾವತ್ತು ತಿನ್ಕೊಂತ ಕುಂದ್ರಂಗೆ ಮಾಡಿದೆ ನೀನು. ಅವಾಗ ಏನು ಮಾಡಿದೆ? ಎಲ್ಲ ಭೋಗಗಳನ್ನು ಕೊಟ್ಟು, ಎಲ್ಲವನ್ನು ಕೊಟ್ಟು ಅದ್ರ ಮ್ಯಾಲೆ ಏನಿಟ್ಟು ಏನೋ ಒಂದು ಭೋಗಿಸ್ಬೇಕು ಅಂತಂದಾಗ ಕೂಡ ಅಷ್ಟು ಭಾಳ ದಿವಸದಿಂದ ಭೋಗ್ಸೋಕ್ಕಾಗ್ತದೇನೋ? ಇಂಥದ್ದು ವಸ್ತು ಐತಪ್ಪ ಒಳ್ಳೆಯದು ತಿನ್ನಬೇಕು ಅಂತಂದ್ರೆ ಅದು ತಿನ್ನೋಕರ ಆಗ್ತದೇನೋ? ಇಲ್ಲ. ಅದ್ರ ಮೇಲೆ ಏನು ಕೊಟ್ಟಿದೆ? ರೋಗಗಳನ್ನು ಕೊಟ್ಟಿದೆ. ಅದ್ರ ಮೇಲೆ ರೋಗಗಳನ್ನು ಇಟ್ಟಿದೆ. ಅದರೊಡನೆ ಏನು ಮಾಡಿದೆ ಮತ್ತೆ ಅಂತಂದ್ರೆ, ಅದರೊಡನೆ ದರಿದ್ರತೆಯನ್ನು ಜೋಡಿಸಿದೆ. ಮತ್ತು ನೀನು ಭೋಗಗಳನ್ನು ಕೊಟ್ಟು, ಅಲ್ಲಿ ರೋಗಗಳನ್ನು ಕೊಟ್ಟು. ಇಲ್ಲಿ ದರಿದ್ರತೆ ಅಂದ್ರೆ ಬಡತನವನ್ನು ಕೊಟ್ಟು. ಭಾಳಷ್ಟು ಬಡತನದಿಂದಿರುವಂಗನೂ ಅದ, ಇಲ್ಲ ಅಂತಿಲ್ಲ. ಮತ್ತು ತಿರ್ಗಾ ಏನು ಮಾಡಿದೆ? ಹೆಚ್ಚಾದ ಸಂಪತ್ತನ್ನು ಕೂಡ ಕೊಟ್ಟಿದೆ. ಮತ್ತು ಅದರೊಡನೆ ಅತ್ಯಾಸೆಯೊಂದನ್ನು ಜೋಡಿಸಿರುತ್ತೆ. ಮತ್ತು ಆ ಸಂಪತ್ತು ಕೊಟ್ಟಿದಂತಂದ ಮೇಲೆ ಯಾರಿಗೇನ ದಾನ ಧರ್ಮ ಮಾಡೋಕ್ಕಾಗ್ತದೇನ್ರಿ? ಕೈ ಬಿಚ್ಚಿ ಕೊಡ್ತಾರನ? ಅವ್ರಿಗೆ ಅದಕ್ಕೆ ಹೇಳ್ತಾರೆ, ವಿತರಣದೊಡನೆ ಭೋಗಿಸುವ ಅರ್ಥದೋದವನು ನಿಜಗೊಂಡ್ರು ಹೇಳ್ತಾರೆ. ಏನು ಹೇಳ್ತಾರೆ? ಎಡರಡಿಸಿದ ವೇಳೆಯೋಳು ಧೈರ್ಯವನ್ನು, ಸಿರಿ ಒಡೆದು ಜೀವಿಸುವ ಎಡೆಯೋಳು ವಿನಯವನ್ನು ಅಂತ ಕೇಳ್ತಾರೆ ಅವರು. ನನಗೆ ಸಂಪತ್ತು ಬಂದದ, ಬರಲಿ, ಬೇಡ ಅನ್ನಂಗಿಲ್ಲ. ಯಾಕಂದ್ರೆ ಬಾರದು ಬಪ್ಪದು ತಪ್ಪದು. ಇವತ್ತು ರೋಗಗಳು ಯಾರು ಜಗತ್ತಿನ ಒಳಗೆ ಯಾರಾದರೂ ರೋಗ ಬರಲಿ ಅಂತ, ದುಃಖಗಳು ಬರಲಿ, ಕಷ್ಟಗಳು ಬರಲಿ ಅಂತ ಇವತ್ತು ಯಾರಾದರೂ ಹರಕೆ ಓದ್ತಾರೇನೋ? ಇಷ್ಟ್ರ ಮೇಲೆ ತಿಳ್ಕೊಳ್ಬೇಕು. ಮಹಾತ್ಮರ ವಾಕ್ಯ ಹೆಂಗೆ ಅದಾವಂದ್ರೆ ನೋಡ್ರಿ, ಭಾಳಷ್ಟು ಅದಕ್ಕೆ ಯಾವುದಕ್ಕೆ ಬೆಲೆ ಕಟ್ಟದೇ ಇರುವಂಥ ವಾಕ್ಯಗಳ್ರಿ ಇವು. ಈ ವಾಕ್ಯಗಳು ಯಾವಾಗಿಂದ ಬಂದಿದ್ದಾವ? ತ್ರೈತಾಯುಗ, ಕೃತಯುಗ, ದ್ವಾಪರ ಯುಗ, ಅಲ್ಲಿಂದ ಈ ವಾಕ್ಯಗಳು ಬಂದಂಥವು. ಹಂಗೆ ಎಲ್ಲರೂ ಉಂಡ್ರು ಕೂಡ ಸವಿಲಾರ್ದಂಥದ್ದು. ಎಲ್ಲ ಮಹಾತ್ಮರು ಇದನ್ನು ಉಂಡಾರ, ಇವುಗಳನ್ನೇ ಉಂಡಾರ. ಅದಕ್ಕಿಲ್ಲಿ ಏನು ಹೇಳ್ತಾರ? ಭಾಳಷ್ಟು ವಿಚಾರಗಳನ್ನು ಇಲ್ಲಿ ತಿಳಿಸ್ತಾರೆ ನಮಗೆ. ಯಾವ ರೀತಿ ಅಂತಂದ್ರೆ ಇಲ್ಲಿ ಕೂಡ ಹೇಳ್ತಾರೆ. ಯಾಕಂದ್ರೆ ನೀನು ಹೆಚ್ಚಾದ ಸಂಪತ್ತನ್ನು ಕೊಟ್ಟಿದ್ದಿ, ಕೊಟ್ಟಾದ್ರೂ ಜೊತೆ ಏನು ಮಾಡಿದಿ? ನಿಜಗೊಂಡು ಹೇಳ್ತಾರಲ್ಲಿ. ಯಾಕಂದ್ರೆ ಬೇಕಾದಷ್ಟು ಸಂಪತ್ತು ಬಂದಿದೆ, ಬೇಡ ಅನ್ನಂಗಿಲ್ಲ. ಇವತ್ತು ಯಾರು ರೋಗಗಳು ಬರಲಿ ಅಂತ ಅರಿಕೆ ಗೊತ್ತಿಲ್ಲ, ಆದರೂ ಕೂಡ ರೋಗಗಳು ಬರ್ತಾವಿಲ್ಲ. ಬಿಟ್ಟಾವೇನು ಯಾರಿಗಾರ? ಅವು ಬಂದೇ ಬರ್ತಾವ. ಕಷ್ಟ ಬರಬಾರ್ದು ಅಂತ ಎಲ್ಲರೂ ಅಂತಾರೆ, ಬಿಟ್ಟಾವೇನು? ಯಾರು ಹರಕೆ ಓದ್ತಾರೇನು ಕಷ್ಟ ಬರಲಿ, ರೋಗ ಬರಲಿ ಅಂತ? ಆದ್ರೆ ಬಿಟ್ಟಾವೇನು? ಸುಖ ಆಗಲಪ್ಪ, ನಮ್ಗೆ ಆನಂದ ಆಗಲಪ್ಪ, ನಮ್ಗೆ ಒಳ್ಳೇದಾಗಲಪ್ಪ, ನಾವು ಸಾಯಿಲಾರ್ದಂಗೆ ಇರಲಪ್ಪ ಅಂತ ಎಲ್ಲರೂ ಹರಕೆ ಹೊತ್ತಿ ಪೂಜೆ ಮಾಡ್ತೀವಿ. ಬೇಕಾದಷ್ಟು ಭಾವನೆಗಳು ಇಟ್ಕೊಂಡು ನಾನಾ ರೀತಿಯಿಂದ ಯಾತ್ರೆಗಳನ್ನು ಎಲ್ಲ ಕಡೆ ತಿರುಗ್ತೀವಿ, ಮಾಡ್ತೀವಿ. ಇದನ್ನೇ ಎಲ್ಲ ಇಡೀ ಜಗತ್ತಿನ ಜೀವಿಗಳು ಇದನ್ನು ಮಾಡ್ತಾರೆ. ಆದರೂ ಕೂಡ ಇವತ್ತು ಜಗತ್ತಿನ ಒಬ್ಬರು ಹುಡುಕಾಡಿದ್ರು ಇವತ್ತು ಕಷ್ಟ ಬರಲಿ ಅನ್ನಂಗಿಲ್ಲ, ರೋಗ ಬರಲಿ ಅಂತ ಯಾರು ಗೊತ್ತಿಲ್ಲ ಅಂದ್ರೂ ಕೂಡ ಇವತ್ತು ರೋಗ ಬರೋದು ಬಿಟ್ಟಾವೇನು? ಇವತ್ತು ದುಃಖ ಬರೋದು ಬಿಟ್ಟದೇನು? ಕಷ್ಟ ಬರೋದು ಬಿಟ್ಟದೇನು? ಬಂದೇ ಬರ್ತದೆ. ಅದರ ಮಹಾತ್ಮರು ಹೇಳ್ತಾರ, ನೋಡಪ್ಪ, ನೀನು ಬೇಡ್ಕೊಂಡೇ ಇಲ್ಲ, ಜಗತ್ತಿನೊಳಗೆ ಯಾರು ಬೇಡ್ಕೊಂಡಿಲ್ಲ ಅಂದ್ರೆ ಕಷ್ಟನೂ ಬರ್ತಾವ, ಮತ್ತು ದುಃಖನೂ ಬರ್ತದ, ರೋಗನೂ ಬರ್ತದೆ ಅಂದಾಗ ಅದ್ರಂಗೆ ಸುಖನೂ ಬರ್ತದೆ. ನೀನು ಯಾಕೆ ಕೇಳಕ್ಕೆ ಹೋಗ್ತಿ? ಬರೋದಿದ್ರೆ ಬಂದೇ ಬರ್ತದ, ಹೋಗೋದಿದ್ರೆ ಹೋಗೇ ಹೋಗ್ತದೆ. ಅದಕ್ಕೆ ಚಿಂತಿಸದಿರು ಸುಖ ದುಃಖದೆಡೆಗಳು ನೀ ನಿಂತು ತಿಳಿದು ಬಳಿಕಯಲೇ ಜೀವನೇ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಭಾಳಷ್ಟು ಅದ್ಭುತ. ಇಲ್ಲಿ ವಿಚಾರಗಳು ಯಾವ ರೀತಿ ಅಂತಂದ್ರೆ ಅದ್ರಂಗ ಇಲ್ಲಿ ಕೂಡ ಸಂಪತ್ತನ್ನು ಕೊಟ್ಟು ಸಿರಿ ಒಡೆದು ಜೀವಿಸುವ ಎಡೆಯೋಳು ವಿನಯವನ್ನು ಅಂತ ಹೇಳ್ತಾರೆ ಅವರು. ಮಹಾತ್ಮರು ಕೇಳ್ತಾರೆ, ಸಂಪತ್ತು ಬರಬಾರ್ದು ಅಂದ್ರೂ ಬರಲಾರ್ದಿರಂಗಿಲ್ಲ, ಅದು ಬಂದೇ ಬರ್ತದಂತ ನೋಡ್ರಿ.
ಯಾವುದೋ ರೂಪದಿಂದ ಬರ್ತದೆ. ನಿನಗೆ ಬರಬೇಕಾಗಿತ್ತಂದ್ರೆ ಬಂದೇ ಬರ್ತದದು. ಅದು ಬಂದಾಗ ನನಗೇನು ಕೊಡು, ಅದ್ರ ಜೊತೆಗೆ ವಿನಯ ಕೊಡು ಅಂತ ಕೇಳ್ಕೊತಾರೆ ಅವರು. ವಿನಯ ಕೊಡು. ಅದಕ್ಕೆ ಇಲ್ಲಿ ಏನು ಮಾಡಿದ್ದೀನಿ, ಸಂಪತ್ತನ್ನು ಕೊಟ್ಟು ಅದರ ಜೊತೆ ಏನು ಮಾಡಿದ್ದೀನಿ, ನೀನು ಆಸೆ ಸೇರಿಸಿಬಿಟ್ಟಿದಿ. ಅಂದ್ರೆ ಅದ್ರ ಮೇಲೆ ಭಾಳಷ್ಟು ಅಪೇಕ್ಷೆ ಇರುವಂಗೆ ಲೋಭವನ್ನು ಕೊಟ್ಟಿದ್ದೀನಿ. ನೀನು ಸುಮ್ಮನೆ ಬಿಟ್ಟಿದ್ದೇನೆ. ನೀನು ಅದ್ರ ಜೊತೆ ಏನು ಮಾಡಿದೆ, ಲೋಭ ಕೊಟ್ಟಿದ್ದೆ. ಯಾಕಂದ್ರೆ ಭಾಳಷ್ಟು ಶ್ರೀಮಂತರು ಅದಾರ ಅಂತಂದ್ರೂ ದಾನ ಧರ್ಮ ಮಾಡ್ತಾರನ, ಕೊಡ್ತಾರೇನು ಯಾರಿಗಂದ್ರೆ ಎಲ್ಲೋ ಒಬ್ಬರು ಅಷ್ಟೇ. ಅವನ್ನೆಲ್ಲ ಮುಚ್ಚಿಟ್ಕೊಂಡು ಹಂಗೆ ಹೋದ್ರೂ ಪರವಾಗಿಲ್ಲ, ಒಬ್ರಿಗೊಂದು ದಾನ ಧರ್ಮ ಮಾಡಂಗಿಲ್ಲ. ಯಾಕಂದ್ರೆ ಅಂಥ ಬುದ್ಧಿ ಇಟ್ಬಿಟ್ಟಿದ್ದೀನಿ. ನೀನು ಸಂಪತ್ತನ್ನು ಭಾಳಷ್ಟು ಕೊಟ್ಟಿದ್ದಿ, ಆದ್ರೆ ಕೊಡಬೇಕನ್ನುವಂಥ ದಾನ ಧರ್ಮ ಮಾಡಬೇಕು, ಯಾರಿಗೂ ಏನೋ ಒಂದು ಇರ್ಲಾರ್ದವ್ರಿಗೆ ಕೊಡಬೇಕನ್ನುವಂಥ ಭಾವವನ್ನು ಮುಚ್ಚಿಬಿಟ್ಟಿದ್ದಿ. ಮುಚ್ಚಿ ಏನು ಮಾಡಿದೆ, ಅದ್ರ ಜೊತೆ ಆಸೆಯನ್ನು ಸೇರಿಸಿಬಿಟ್ಟಿದ್ದಿ. ಸತ್ತು ಹೋಗೋವರೆಗೂ ಅದು ಆಲ್ಮರಿಯಿಂದ ರೊಕ್ಕ ರೂಪಾಯಿ ಏನು ತೆಗಿಯಂಗಿಲ್ಲ, ಒಬ್ರಿಗೆ ಕೊಡಂಗಿಲ್ಲ, ಹಂಗೆ ಸತ್ಕೊಂಡು ಹೋಗೋದೆ. ಗಳಿಸಿ 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 ಇಟ್ಟು ಅವಕ್ಕೆ ವಯಸ್ಸು ಆದದ್ದು ಗೊತ್ತಾಗಂಗಿಲ್ಲ. ಏನು ಬುದ್ಧಿ ಹೆಂಗೆ ಸೇರಿಸಿಬಿಟ್ಟಿದ್ದಿ ನೋಡಿ ಅವರಿಗೆ. ಸಂಪತ್ತನ್ನು ಕೊಟ್ಟಿದ್ದಿ, ಇನ್ನು ಆಯ್ತಪ್ಪ 50, 60, 70 ವರ್ಷ ಆಗಕ್ಕೆ ಬಂತು, ಇನ್ನು ಆಯುಷ್ಯ ಕಡಿಮೆ ಬಂತು, ಅಟ್ಲೀಸ್ಟ್ ಇಷ್ಟರ ಮಾಡ್ಬೇಕಂತ ಹೇಳ್ಬಿಟ್ಟು ಏನೋ ದಾನ ಧರ್ಮ ಮಾಡುವಂಥದ್ದಾಗಿರ್ಬೋದು, ಯಾರಿಗೂ ಕೊಡುವಂಥದ್ದು, ಕಷ್ಟ ಅನ್ನೋರಿಗೆ ಕೊಡುವಂಥದ್ದು, ಇಂಥ ಭಾವ ಏನಾರು ಕೊಟ್ಟು ಏನಂದ್ರೆ ಅದಿಲ್ಲ. ಅದ್ರ ಜೊತೆ ಇನ್ನೂ ಹೆಚ್ಚಿನ ಆಸೆಯನ್ನು ಸೇರಿಸಿಬಿಟ್ಟಿದ್ದಿ. ಅದ್ರ ಮೇಲೆ ನಿನ್ನಲ್ಲಿ ಯಾವ ಜಾಣತನ ಐತಪ್ಪ, ಹಿಂಗೆಲ್ಲ ಜೋಡಿಸ್ಕೊಂಡು ಕುಂತಿದ್ದೆ ನೋಡು. ಮತ್ತು ಯಾವ ಜಾಣತನ ಐತಿ ನಿನ್ನಲ್ಲಿ? ಯಾವ ಜಾಣತನೂ ಇಲ್ಲ ಅಂತ ಹೇಳುವಂಥದ್ದು. ಮತ್ತು ಈಗ ಮುಂದಿನ ವಿಚಾರ ಕೂಡ ಭಾಳ ಅದ್ಭುತವಾಗಿ ಶಿಷ್ಯ ಹೇಳತ್ತಾನ. ಸುಮ್ಮ ಕುಂತು ಕೇಳಕತ್ತಾನ ಭಗವಂತ. ಆಮೇಲೆ ಶಿಷ್ಯ ಕೇಳಿದ ನಂತರ ಆತ ಹೇಳ್ತಾನೆ ಮುಂದಿನ ವಿಚಾರಗಳನ್ನು. ಭಾಳಷ್ಟು ಅದ್ಭುತವಾದಂಥ ನಿಜಗುಂಡ್ರ ಶಾಸ್ತ್ರ. ಅದು ನಿಜವಾಗಿ ಇಂಥ ವಿಚಾರಗಳು ನಮಗೆ ಸಿಗ್ತಾ ಇದ್ದಾವಂದ್ರೆ ನಾವು ಭಾಳ ಧನ್ಯರು ಅಂದ್ಕೊಳ್ಬೇಕು. ಎಲ್ಲೇ ಆಗಲಿ, ಇಲ್ಲೇ ಅಂತಲ್ಲ, ಈ ವಿಚಾರಗಳು ಕ್ರಮವಾಗಿ ಎಲ್ಲಿ ಸಿಗ್ತಾವ, ಇದನ್ನು ಎಂತೆಂಥ ಋಷಿ ಮುನಿಗಳು ಇದಕ್ಕಾಗಿ ಹುಡುಕಾಡಿದ್ರು. ಇಂಥದ್ದು ನಮಗೆ ಸಿಕ್ಕಾವಂದ್ರೆ ನಿಜವಾಗಿ ನಾವೆಲ್ಲರೂ ಧನ್ಯರು ಅಂತ ಅಂದ್ಕೊಳ್ಳೋಣ. ಮತ್ತು ಮುಂದಿನ ವಿಚಾರ ಶಿಷ್ಯ ಮತ್ತೆ ಏನು ಹೇಳ್ತಾನೆ ಅನ್ನುವಂಥದ್ದು ಮತ್ತು ಮುಂದೆ ಕೇಳೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರ ಓಂ.